ಕಾರ್ಯಚಟುವಟಿಕೆನ ಮಾಡ್ತಾ ಬಂದಿದೆ. ಅದರ ಅಂಗವಾಗಿ ಮತ್ತೊಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಚಲನಚಿತ್ರ ಸಂಘ ಸಾಕಷ್ಟು ದಿನಗಳಿಂದ ಒಂದಿಷ್ಟು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಮೊದಲಿಂದನೂ ಚರ್ಚೆಗಳು ನಡೀತಾನೆ ಇದ್ವಿ. ಒಂದಿಷ್ಟು ಹಿರಿಯ ಪತ್ರಕರ್ತರು ಕೊಟ್ಟಂತಹ ಸಲಹೆಗಳ ಮೇರೆಗೆ ಈಗಾಗಲೇ ಸಂವಾದ ಮಾಡಿದ್ದೀವಿ, ಚರ್ಚೆಗಳನ್ನ ನಡೆಸಿದ್ದೀವಿ. ಮತ್ತು ನಮ್ಮ ಹಿರಿಯ ಪತ್ರಕರ್ತರಾದಂಥ DC ನಾಗೇಶ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ. ಅವರ ಪುಸ್ತಕವನ್ನು ಕೂಡ ನಾವು ಹೊರತಂದಿದ್ದೀವಿ. ಅದರ ಜೊತೆಗೆ ಕಾಂತಾರ ಸಿನಿಮಾದ ಯಶಸ್ಸಿನ ಕುರಿತಂತೆ ರಿಷಬ್ ಶೆಟ್ಟಿ ಅವರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮನ ಕೂಡ ಹಮ್ಮಿಕೊಂಡಿದ್ವಿ. ಅದಾದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಡೆಸಬೇಕಂತ ಹಮ್ಮಿಕೊಂಡಿದ್ರು ಕೂಡ ಅದು ಸಾಧ್ಯವಾಗಲಿಲ್ಲ. ಕಾರಣ ಪತ್ರಕರ್ತರ ಬಿಡುಗಡೆದ ಒತ್ತಡಗಳು ಮತ್ತೆ ಅವರ ಕೆಲಸ ಕಾರ್ಯಗಳ ನಡುವೆ ಅದಾಗ್ತಾ ಇರಲಿಲ್ಲ. ಸೊ ಈಗ ಕರ್ನಾಟಕ ಚಲನಚಿತ್ರ ಸಂಘ ಎಲ್ಲ ಪತ್ರಕರ್ತರು, ಸಿನಿಮಾ ಪತ್ರಕರ್ತರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತೇಳಿ ಉತ್ಸಾಹದಿಂದ ಮುಂದುವರೆದಿದ್ದಾರೆ. ಅದರ ಅಂಗವಾಗಿ ಈಗ ನಾವು ಸಿನಿಮಾ ಮಾಧ್ಯಮ ಸ್ಥಿತಿಗತಿ ಕುರಿತಾದಂತಹ ಒಂದು ವಿಚಾರ ಸಂಕಿರಣವನ್ನ ಮಾಡಬೇಕು ಅಂದಾಗ ಸಾಕಷ್ಟು ಚರ್ಚೆಗಳನ್ನ ನಡೆಸಿ ನಮ್ಮ ಸಂಘದ ಅಧ್ಯಕ್ಷರು ಬಾನಸೂರ್ ಅವರ ನೇತೃತ್ವದಲ್ಲಿ ಇವತ್ತು ಸಿನಿಮಾ ಮಾಧ್ಯಮ ಸ್ಥಿತಿಗತಿ ಕುರಿತು ಒಂದು ವಿಚಾರ ಸಂಕಿರಣವನ್ನ ಹಮ್ಮಿಕೊಂಡಿದ್ವಿ. ಅದರಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಅತಿಥಿಗಳನ್ನಾಗಿ ಆಹ್ವಾನಿಸಬೇಕು ಅಂತ ಅಂದ್ಕೊಂಡಾಗ ಪಿ ಶೇಷಾದ್ರಿ ಅವರ ಸಂಬಂಧ ಮತ್ತು ನಮ್ಮ ಹಳೆಯ ಸಂಬಂಧ, ಅಂದ್ರೆ ಅವರು ಸಿನಿಮಾಗೂ ಸಂಬಂಧ ಮತ್ತೆ ನಮ್ಮ ಮೂಲ ಪತ್ರಕರ್ತರಾಗಿದ್ದಂಥವ್ರು. ಹಾಗಾಗಿ ಎರಡೂ ಕೂಡ ಗೊತ್ತು, ಉದ್ಯಮ ಮತ್ತು ಸಿನಿಮಾ ಮಾಧ್ಯಮ ಎರಡೂ ಕೂಡ. ಹಾಗಾಗಿ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಚಲನಚಿತ್ರ ಪತ್ರಕರ್ತರ ಸಂಘದ ಪರವಾಗಿ ಸರ್ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾರೆ. ಹಾಗೆಯೇ ನಟ ಮತ್ತು ನಿರ್ದೇಶಕರಾದಂತಹ ರಮೇಶ್ ಅರವಿಂದ್ ಅವರು ವಾಗ್ಮಿಗಳು ಅಷ್ಟೇ ಅಲ್ಲ, ಯುವಕರಿಗೆ ಸ್ಫೂರ್ತಿ ತುಂಬುವಂತ ಮಾತನಾಡ್ತಾರೆ ಅಂದ್ರೆ ತಪ್ಪಾಗಲಾರದು. ಸೊ ಹಾಗಾಗಿ ಪತ್ರಕರ್ತರ ಜೊತೆ ಸಾಕಷ್ಟು ಒಳ್ಳೆಯ ಸಂಬಂಧನ ಇಟ್ಕೊಂಡಿರ್ತಕ್ಕಂಥ ರಮೇಶ್ ಅರವಿಂದ್ ಕೂಡ ಈ ವಿಚಾರವಾಗಿ ಮಾತಾಡಬೇಕಂತ ಕೇಳ್ಕೊಂಡಾಗ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಪತ್ರಕರ್ತರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ನಡುವೆ ಇಟ್ಕೊಂಡು ಇವತ್ತು ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಜೋಗಿ ಸರ್ ಅವರ ಬರವಣಿಗೆನ ನೋಡ್ಕೊಂಡು ನಾವೆಲ್ಲ ಬೆಳೆದಂಥವ್ರು, ಅವರ ಜೊತೆ ಕೆಲಸ ಮಾಡಿದಂಥವ್ರು. ಅವರು ಬರೀ ಸಿನಿಮಾ ಪತ್ರಕರ್ತರು ಅಷ್ಟೇ ಅಲ್ಲ, ಒಳ್ಳೆಯ ಕಥೆಗಾರರು, ಕವಿಗಳು, ಹಾಗೆ ತುಂಬಾ ಚೆನ್ನಾಗಿ ಮಾತಾಡಬಲ್ಲಂತಹ ಹಿರಿಯ ಪತ್ರಕರ್ತರು. ಅವರ ಸಲಹೆ ಮೇರೆಗೆ ಇವತ್ತು ಕೂಡ ಪತ್ರಕರ್ತರು ನಾವು ಸಾಕ್ತಾ ಇದ್ದೇವೆ. ಅವರು ಕೂಡ ಈಗಷ್ಟೇ ದುಬೈಯಿಂದ ಬೆಳಿಗ್ಗೆ ಅಷ್ಟೇ ಬಂದಿದ್ದಾರೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಸರ್ ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸಿನಿಮಾ ಮೊದಲಿನಂತೆ ಇಲ್ಲ, ಅಂದ್ರೆ ಸಿನಿಮಾ ರಂಗ ಈಗ 90 ದಶಕದ ಸಂಭ್ರಮದಲ್ಲಿದೆ. ಹಾಗೆಯೇ ಪತ್ರಿಕೋದ್ಯಮ ಕೂಡ ಅದರ ಜೊತೆನೇ ಸಾಕು ಬಂದಿದೆ. ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಸಿನಿಮಾ ಬಂತು, ಅಲ್ಲಿಂದ ನೆಗೆಟಿವ್ ಆಯ್ತು, ನೆಗೆಟಿವ್ ಇಂದ ಈಗ ಡಿಜಿಟಲ್ಗೆ ಹೋಗಿದೆ. ಹಾಗೆ ಸಿನಿಮಾ ಪತ್ರಿಕೋದ್ಯಮ ಕೂಡ ಅಷ್ಟೇನೆ, ಅದು ಕೂಡ ಡಿಜಿಟಲ್ ಯುಗದಲ್ಲಿ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಿನಿಮಾಗಳು ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇವತ್ತು ರಿಲೀಸ್ ಆದಂತ ಸಿನಿಮಾಗಳು 2 ದಿನಕ್ಕೆ ಇರಲ್ಲ. ಹಾಗೆಯೇ ಸಿನಿಮಾ ಪತ್ರಕರ್ತರ ಪರಿಸ್ಥಿತಿ ಕೂಡ ಹಾಗೆ ಇದೆ. ಅಂದ್ರೆ ಸಿನಿಮಾ ಪರಿಸ್ಥಿತಿ ಹೇಗಿದೆಯೋ ಅದೇ ಪರಿಸ್ಥಿತಿ ಪತ್ರಕರ್ತರ ಪರಿಸ್ಥಿತಿ ಕೂಡ. ಆದ್ರೆ ಯಾವುದೇ ಸಮಸ್ಯೆಗಳನ್ನ ಹೇಳಿಕೊಳ್ಳದೆ ಪ್ರತಿನಿತ್ಯ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಪತ್ರಕರ್ತರಿಗೋಸ್ಕರನೇ ಈ ಚಲನಚಿತ್ರ ಸಂಘ ರೂಪುಗೊಟ್ಟಿದೆ. ಇದರ ದೇಹ ದೋಷಗಳನ್ನ
ಹೇಳಲಿಕ್ಕೋಸ್ಕರನೇ ನಮ್ಮ ಅಧ್ಯಕ್ಷರು ಬಾಣಸರ್ ಅವರು ಆಗಮಿಸಿ ಈ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಆಡಬೇಕಂತ ಕೇಳ್ತಾರೆ. ಬಹಳ ಒಳ್ಳೆಯ ಬೆಳವಣಿಗೆ ಅಂತ ಅನ್ಕೊಂಡಿದ್ದೀನಿ ನಾನು. ನಾವು ನೋಂದಣಿ ಮಾಡುವಾಗ ಕೆಲವು ನಿಯಮಾವಳಿಗಳನ್ನ ಸಂಘದ ಧ್ಯೇಯೋದ್ದೇಶಗಳನ್ನೆಲ್ಲ ಹೇಳ್ಕೊಂಡಿದ್ವಿ. ಚಲನಚಿತ್ರ ಪತ್ರಕರ್ತರು ಮತ್ತು ಚಲನಚಿತ್ರ ಪತ್ರಕರ್ತರಲ್ಲದೆ ಹೊರಗಿನಿಂದ ಬರೆಯುವ ಪತ್ರಕರ್ತರು ಅವ್ರನ್ನೆಲ್ಲ ಸೇರಿದ ಹಾಗೆ ಸದಸ್ಯತ್ವ ಮಾಡಿಕೊಂಡು ಇದನ್ನು ಬೆಳೆಸಬೇಕು ಅನ್ನೋದು ಮೂಲ ಉದ್ದೇಶ. ಹಿಂದೆನೂ ಒಂದೆರಡು ಮೂರು ಸಂಘಟನೆಗಳು ಇದ್ವು. ಆದ್ರೂ ಅವು ಮೊದಲೇ ಇದ್ದ ಕರ್ನಾಟಕ ಚಲನಚಿತ್ರ ಪತ್ರಕರ್ತರ ಪರಿಷತ್ತು ಒಂದಷ್ಟು ಕೆಲಸ ಮಾಡಿತು. ಅದಾದ್ಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಅದು ನಿಷ್ಕ್ರಿಯ ಆಯಿತು. ಅದಾದ್ಮೇಲೆ ಚಲನಚಿತ್ರ ಪತ್ರಕರ್ತರ ವೇದಿಕೆ ಅಂತ ಹುಟ್ಟುಕೊಂಡಿತ್ತು. ಚಲನಚಿತ್ರ ಪತ್ರಕರ್ತರ ವೇದಿಕೆಯ ಖಜಾಂಚಿಯಾಗಿದ್ದ ಕೋಜೋಗಿಲ್ಲ ಇದ್ದಾರೆ. ಕನ್ನಡ ಚಲನಚಿತ್ರರಂಗದ ವಜ್ರ ಮಹೋತ್ಸವವನ್ನು ವರ್ಷ ಪೂರ್ತಿ ಆಚರಿಸಿದ್ದು ಆ ಸಂಘಟನೆ. ಇಂತಹ ಸಂಘಟನೆ ಮತ್ತೆ ಮುಂದೆ ಬೇರೆ ಕಾರಣಕ್ಕಾಗಿ ಮತ್ತೆ ನಿಷ್ಕ್ರಿಯವಾಯಿತು. ಅದಾದ ನಂತರ ಸೆಲ್ಯುಲಾಯ್ಡ್ನಿಂದ ಡಿಜಿಟಲ್ಗೆ ಸಿನಿಮಾ ಬಂದ ನಂತರ ಪತ್ರಿಕೋದ್ಯಮವು ಹೊರಡಿದ ನಂತರ ಪತ್ರಿಕೋದ್ಯಮದ ಬೇರೆ ಬೇರೆ ಮುಖಗಳು ಬದಲಾಗ್ತಾ ಇವತ್ತು ಇವರು ವಿಜಯ್ ಹೇಳಿದ ಹಾಗೆ ನಮಗೆ ಬೇರೆ ಬೇರೆ ಥರದ ಸಮಸ್ಯೆಗಳ ಮಧ್ಯೆ ದೃಶ್ಯ ಮಾಧ್ಯಮಗಳು ಮತ್ತು ಡಿಜಿಟಲ್ ಮತ್ತು ಜಾಲತಾಣಗಳ ಮಧ್ಯೆ ಮುದ್ರಣ ಮತ್ತು ಇತರ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ಜೊತೆ ಸೇರಿಸಿಕೊಂಡೇನೆ ಈ ಸಂಘಟನೆ ಇರಲಿ ಅನ್ನೋದು ವಿಶೇಷವಾಗಿ ಚೇತನ್ ಅಡಿಗರು, ಅರುಣ್ ಮತ್ತು ಇದರೆಲ್ಲ ಇದಾಗಿತ್ತು. ಸರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಯಮಾವಳಿಗಳನ್ನು ರೂಪಿಸ್ಕೊಂಡು ಶುರು ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಾಗ ಮುಂದೆ ಮಾತಾಡೋಣ. ಈಗ ಈ ಕಾರ್ಯಕ್ರಮನ ನಾವು ನಿಗದಿಗೊಳಿಸಿದ ಯಾಕೆ ಅಂತಂದ್ರೆ, ಇವತ್ತು ಸಿನಿಮಾಗಳು ವರ್ಷಕ್ಕೆ 250, 300, 350 ಸಿದ್ಧ ಆಗ್ತಾ ಇದ್ದಾವೆ. ಅವುಗಳು ಬಿಡುಗಡೆ ಆಗುವುದಷ್ಟೇ ಗೊತ್ತಾಗುತ್ತೆ, ಅದೇನಾಗಿದೆ ಅಂತ ಮುಂದೆ ಗೊತ್ತಾಗಲ್ಲ. ಪತ್ರಿಕೋದ್ಯಮಕ್ಕೂ ಈ ಸಿನಿಮಾಕ್ಕೂ ಇರೋ ಸಂಬಂಧ ಮತ್ತು ಪತ್ರಿಕೋದ್ಯಮ ಸಿನಿಮಾಕ್ಕೆ ಕೊಡಬಹುದಾದ ಕೊಡುಗೆ ಈ ತರದ ಕುರಿತ ಹಾಗೆ ಹಿಂದಿನಿಂದಲೂ ಚರ್ಚೆಗಳಾಗ್ತಾ ಇದ್ವು. ಹಿಂದೆಲ್ಲ ಏನಿತ್ತು ಅಂತಂದ್ರೆ, ಚಲನಚಿತ್ರ ಪತ್ರಕರ್ತರು ಉದ್ಯಮದ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದ ದಿನಗಳಿದ್ವು. ಆದ್ರೆ ಇವತ್ತು ನಾನು ತಮಾಷೆಯಾಗಿ ಹೇಳೋದಿದೆ, ಇವತ್ತು ಉದ್ಯಮ ಚಲನಚಿತ್ರ ಪತ್ರಕರ್ತರಿಗೆ ಮಾರ್ಗದರ್ಶನ ಮಾಡ್ತಾ ಇದೆ ಅಂತ. ಇರ್ಲಿ, ಅದೇನೇ ಇರ್ಲಿ, ಇವತ್ತಿನ 3 ಜನ ನಮ್ಮ ಅತಿಥಿಗಳು ಏನ್ ಮಾತಾಡ್ತಾರೆ ಅಂತ ವಿಚಾರಿಸ್ತಾ ಮುಂದಕ್ಕೆ ಸಾಗೋಣ. ಒಳ್ಳೆಯದಾಗ ಎಲ್ಲರೂ ಚರ್ಚೆಯನ್ನ ಮಾಡ್ತಾ ಇದ್ದು ನನ್ನ ನೆನಪಿದೆ. ಸಿನಿಮಾಗಳ ಬಗ್ಗೆ, ಉದ್ಯಮದ ಬಗ್ಗೆ ಎಲ್ಲ ಪತ್ರಕರ್ತರ ಮಿತ್ರರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು. BN ಸುಬ್ರಾಯರ್ ಆಗ್ಬೋದು, ಸೀತಾರಾಮನ್ ಆಗ್ಬೋದು. ಅವರೆಲ್ಲ ಹೇಳೋ ಮಾತುಗಳನ್ನ ಕೇಳಿದಾಗ ನಾವುಗಳು ಚರ್ಚೆ ಮಾಡೋ ಹಂತಕ್ಕಿರಲಿಲ್ಲ. ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋದೇ ಒಂದು ತುಂಬಾ ಸಂತೋಷ ಅನ್ಸೋದು. ಅದೇ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ಇತಿಹಾಸದ ಬೃಹತ್ ಗ್ರಂಥ ಬಂದದ್ದು ಕೂಡ ನೆನಪಿದೆ. ಯಾವ ಶಕ್ತಿಯಿಂದ ಬಂದು ಇಡೀ ಪತ್ರಕರ್ತರ ಮಿತ್ರರನ್ನ ಮಾಡಿ ಪ್ರಾಯಶಃ ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಂದು ಅಭೂತಪೂರ್ವವಾದಂತಹ ಕೃತಿ. ಅದೊಂದು ಕೃತಿ ನಾನು ರುಕ್ಕೋಜಿ ಅವರು ಇದ್ದಾರೆ ಅಂತ ಹೇಳೋದಲ್ಲ, ರಾಜ್ಕುಮಾರ್ ಕುರಿತು ಹೊರದಂತಹ ಇದು. ಈ ಎಲ್ಲ ಸಾಧನೆಗಳು ಆಗಿದ್ದು ಪತ್ರಕರ್ತರ ಮಿತ್ರರಿಂದ ಅನ್ನೋದು ನನಗೆ ಯಾವಾಗಲೂ ಹೆಮ್ಮೆ ಆಗುತ್ತೆ. ಬೇರೆ ಭಾಷೆಗಳನ್ನು ನೋಡಿದ್ವಿ. ಆ ಭಾಷೆನ ನೋಡಿದಾಗ ಇವತ್ತು ಕನ್ನಡ ಸಿನಿಮಾದ ಬಗ್ಗೆ ನಾವು ಮಾತಾಡಿದಾಗ ಕನ್ನಡದ ಸ್ಥಿತಿ ಮತ್ತೆ ಗತಿ. ಸ್ಥಿತಿ ಅಂತಂದ್ರೆ ಇವಾಗಿರೋ ಸ್ಥಿತಿ, ಗತಿ ಅಂತಂದ್ರೆ ಪೇಸ್ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೀವಿ. ಆ ವೇಗ ಹೇಗಿದೆ, ವೇಗ ಅವತ್ತು ಹೇಗಿತ್ತು ಇವತ್ತು ಹಾಗೆ ಇದೆ, ವೇಗದಲ್ಲೇ ಅನ್ಸಲ್ಲ. ಆದ್ರೆ ನಾವ್ ಯಾವಾಗ್ಲೂ ಕನ್ನಡ ಸಿನಿಮಾ ಚೆನ್ನಾಗಿಲ್ಲ, ಕನ್ನಡ ಸಿನಿಮಾ ಪ್ರೇಕ್ಷಕರು ಬರಲ್ಲ ಅಂತ ಅನ್ಕೋತೀವಿ. ನಾನು ಜೋಗಿಯವರು ಈ ಮಾಲ್ನ ಪ್ರವೇಶ ಮಾಡಿದಾಗ ನಾವು ಪಾರ್ಕಿಂಗ್ ಸಿಗಲಿಲ್ಲ. ಯಾಕೆ ಅಂತ ಕೇಳಿದ್ದೀನಿ. ಇಲ್ಲ, ಯುವ ಸಿನಿಮಾ ಬಿಡುಗಡೆ ಆಗಿದೆ, ಜನ ಹೆಚ್ಚಿಗೆ ಇದ್ರೆ ಪಾರ್ಕಿಂಗ್ ಇಲ್ಲ ಇಲ್ಲಿ ಅಂತಂದ್ರು. ಸ್ಥಿತಿ ಚೆನ್ನಾಗಿಲ್ವೋ ಅಂದ್ರೆ ನಾವು ಪ್ರತಿ ವಾರ ಇದರ ನಿರೀಕ್ಷೆ ಮಾಡಕ್ ಆಗದೆ ಇರಬಹುದು. ಪ್ರಾಯಶಃ ಯಾವುದೋ ಒಂದು KGF ಅಂತ ಸಿನಿಮಾ ಬಂದಾಗ, ಕಾಂತಾರ ಅಂತ ಸಿನಿಮಾ ಬಂದಾಗ ಆಗಾಗ ಕನ್ನಡ ಸಿನಿಮಾ ಪುಟಿದೇ ಇರುತ್ತೆ. ಸುಮಾರು 250 ಚಿತ್ರಗಳಾಗುವಂತ ಸನ್ನಿವೇಶಕ್ಕೆ ನಾವು ಬಂದಿದ್ದೀವಿ. ಆಗ ನಾವಿದ್ದಾಗ 80 ಸಿನಿಮಾ ಆಗ್ತಾ ಇತ್ತು, 60, 70, 80 ಸಿನಿಮಾಗಳಾಗ್ತಾ ಇತ್ತು. 200ನ್ನ ದಾಟಿ ಬಹಳ ಮುಂದೆ ಬಂದಿದ್ದೀವಿ. ಸ್ಥಿತಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಕನ್ನಡದಷ್ಟೇ ನಾವು ವಿಶ್ಲೇಷಣೆ ಮಾಡಬೇಕಾಗಿಲ್ಲ. ಈ 1-2 ವರ್ಷಗಳಲ್ಲಿ ನಾನು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಲಯಾಳಂ ಚಿತ್ರೋದ್ಯಮಕ್ಕೆ ಹೋಗಿದ್ದೆ. ಆ ವರ್ಷದ ಸುಮಾರು 80 ಮಲಯಾಳಂ ಚಿತ್ರಗಳನ್ನ ನೋಡಿದೆ. ಸುಮಾರು 20 ದಿನಗಳ ಕಾಲ ಕೇರಳ ರಾಜ್ಯದಲ್ಲಿದ್ದು ಅಲ್ಲಿಯ ಮಲಯಾಳಂ ಉದ್ಯಮಿಗಳು, ಚಿತ್ರ ನಿರ್ದೇಶಕರು, ನಿರ್ಮಾಪಕರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ.
ಅವರು ನಾವೀಗ ಇಲ್ಲಿ ಕುಳಿತು ಮಲಯಾಳಂ ಉದ್ಯಮ ತುಂಬಾ ಚೆನ್ನಾಗಿದೆ, OTT ಅಲ್ಲಿ ಚಿತ್ರಗಳು ಹೆಚ್ಚು ಪ್ರಚಾರಕ್ಕೆ ಬರುತ್ತೆ, ಹೆಚ್ಚು ಹೆಚ್ಚು ಜನ ಮಲಯಾಳಂ ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಅಂತೀವಲ್ಲ, ಆದ್ರೆ ಅವ್ರು ಹೇಳ್ತಾ ಇದ್ರು ನಿಮ್ಮ ಕನ್ನಡ ಚಿತ್ರೋದ್ಯಮ ಚೆನ್ನಾಗಿದೆ, ನಮಗ್ ಚೆನ್ನಾಗಿಲ್ಲ ಅಂತ. ಹೇಗೆ ಅಂತಾಳೆ, ನಿಮ್ಮಲ್ಲಿ ಬಂದಿರುವಂತ ಸಿನಿಮಾ ಏನು ಸಾಮಾನ್ಯ ಸಿನಿಮಾ KGF ಅಂತ ಸಿನಿಮಾ, ನಮ್ಮಲ್ಲಿ ನೋಡಿ ಅದ್ರದ್ದೊಂದು ಸಿನಿಮಾ ಇಲ್ಲ, ನಮ್ಮಲ್ಲಿ ಚೆನ್ನಾಗಿಲ್ಲ, ನಮ್ಮಲ್ಲಿ ಇವತ್ತಿಗೂ OTTಗೆ ಜನ ಸಿನಿಮಾ ತಗೊಳ್ಳಲ್ಲ, ನಮ್ಮಲ್ಲಿ ಇನ್ನೂ ಒಂದು ನಿರ್ಮಾಪಕರು ಸಿಗೋದು ಕಷ್ಟ ಅಂತ ಇದೇ ಮಾತ್ರ ನಾವು ಅವರು ಮಲಯಾಳಂ ಮಾತಾಡ್ತಿದ್ರು. ನಂಗೆ ಆಶ್ಚರ್ಯ ಆಯ್ತು. ಆದ್ರೆ ನಾನು ನಮ್ ಗುಟ್ಟನ್ನು ಬಿಟ್ಕೊಡ್ಬಾರ್ದಲ್ಲ ಅಂತ ಅಂದ್ಬಿಟ್ಟು, ಹೌದಾ ನಮ್ ಚಿತ್ರಕ್ಕೆ ಚೆನ್ನಾಗಿದೆ ಅಂತ ಹೇಳುವಂತೆ. ಅದಾದ 3-4 ತಿಂಗಳಿಗೆ ನಾನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿ ಬಂತು. ಮಹಾರಾಷ್ಟ್ರದಲ್ಲಿ ಆ ವರ್ಷ ಸುಮಾರು ಒಂದು 40 ಮರಾಠಿ ಸಿನಿಮಾಗಳನ್ನ ನೋಡುವಂತ ಒಂದು ಸನ್ನಿವೇಶ ಬಂತು. ಅಲ್ಲೂ ಒಂದು 8-10 ದಿವಸ ಇದ್ದು ಹೋದಾಗ ಅಲ್ಲಿಯ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಮರಾಠಿ ಚಿತ್ರರಂಗದಲ್ಲೂ ಹೀಗೆ ಮಾತಾಡ್ತಾರೆ, ನಮ್ಮ ಚಿತ್ರರಂಗ ಚೆನ್ನಾಗಿಲ್ಲ ಅಂದಾಗ, ಇಲ್ಲ ನಮ್ದು ಬಹಳ ಕಷ್ಟದಲ್ಲಿದ್ದೀವಿ ಅಂತಂದಾಗ, ಇಲ್ಲ ನಿಮಗೆ ಗೊತ್ತಿಲ್ಲ ನಾವು ಯಾವ್ದರ ಕೆಳಗೆ ಇದೀವಿ, ನಮ್ಮ ತಲೆಯ ಮೇಲೆ ಬಾಲಿವುಡ್ ಇದೆ, ಹಿಂದಿ ಚಿತ್ರರಂಗ ಇಡೀ ಮರಾಠಿ ಚಿತ್ರವನ್ನು ನುಂಗಿ ನೀರು ಕೊಡ್ತಿದೆ, ನಮ್ಗೆ ಅಸ್ತಿತ್ವ ಇಲ್ಲ, ರಂಗಭೂಮಿ ಮಾತ್ರ ನಮ್ಮಲ್ಲಿ ಅಸ್ತಿತ್ವ ಇರುವಂತದ್ದು ಅಂದಾಗ, ಇಲ್ಲ ನಾನು ಹೇಳಿದೆ ಬೆಂಗಳೂರು ಅಂತ ವಿಶಿಷ್ಟವಾದ ಸ್ಥಿತಿ ನಿಮ್ಮಲ್ಲಿಲ್ಲ, ನೀವು ಬರೀ ಬಾಲಿವುಡ್ಗೆ ಪೈಪೋಟಿ ಕೊಡ್ತಾ ಇದ್ದೀರಿ, ನಾವು ಬಾಲಿವುಡ್ ಜೊತೆಗೆ ಸೇರಿ ಇನ್ನೂ 4 ಭಾಷೆಗೆ ಪೈಪೋಟಿ ಕೊಡ್ಬೇಕಾಗಿದೆ, ತಮಿಳ್ ಇದೆ, ತೆಲುಗು ಇದೆ, ಮಲಯಾಳಂ ಇದೆ ಅಂತಂದ್ವಿ. ಆದ್ರೂ ಪರವಾಗಿಲ್ಲ, ನಿಮ್ಮಲ್ಲಿ ಪ್ರಾದೇಶಿಕತೆ ಅಂತ ಇದೆ, ನಮ್ಮಲ್ಲಿ ಪ್ರಾದೇಶಿಕತೆ ಇಲ್ಲ, ನಮ್ ಕಷ್ಟ ನಿಮಗೆ ಗೊತ್ತಾಗಲ್ಲ ಅಂತ ಮರಾಠಿ ಚಿತ್ರರಂಗದವ್ರು ಹೇಳ್ತಾ ಇದ್ರು. ಅದಾದ ಕೆಲವು 2 ತಿಂಗಳ ಹಿಂದೆ ನಾನು ಮತ್ತೆ ಪಶ್ಚಿಮ ಬಂಗಾಳಕ್ಕೆ ಹೋಗ್ಬೇಕಾಗಿ ಬಂತು. ಅಲ್ಲೂ ಕೂಡ ಒಂದು 10-12 ದಿನ ಇದ್ದು ಅಲ್ಲಿ ಕೆಲವು ಚಿತ್ರಗಳನ್ನು ಮಾಡಿ ಅಲ್ಲಿಯ ಚಿತ್ರೋದ್ಯಮಿಗಳ ಜೊತೆ ಚರ್ಚೆ ಮಾಡೋ ಸನ್ನಿವೇಶ ಬಂತು. ಅವ್ರು ಮತ್ತೆ ಅದೇ ಪ್ರಶ್ನೆ ಹೇಳ್ತಾ ಇದ್ರು, ನಿಮ್ಮ ಚಿತ್ರರಂಗ ಚೆನ್ನಾಗಿದೆ, ನಮ್ಮ ಚಿತ್ರರಂಗ ಚೆನ್ನಾಗಿದೆ. ನಾನೀಗ ಇದೇನು ಎಲ್ಲರೂ ಹೀಗೆ ಹೇಳ್ತಾ ಇದ್ದಾರೆ, ದ ಅದರ್ ಸೈಡ್ ಆಫ್ ದ ವ್ಯಾಲಿ ಇಸ್ ಆಲ್ವೇಸ್ ಗ್ರೀನ್ ಅಂತಂದಾಗ ದೂರದ್ದು ಬೆಟ್ಟ ನುಣ್ಣಿಗೆ. ಹಂಗಾಗಿ ನಾನೇನ್ ನಮ್ ಕಷ್ಟ ಹೇಳ್ಕೊಳಕ್ ಹೋಗಿಲ್ಲ. ಹೌದಾನೆ, ನಮ್ಮಲ್ಲಿ ಸಾಹಿತ್ಯ ಬಹಳ ದೊಡ್ಡದಾಗಿದೆ, ನಮ್ಮಲ್ಲಿ ರಂಗಭೂಮಿ ಬಹಳ ದೊಡ್ಡದಾಗಿ ಬೆಳೆದಿದೆ, ನಮ್ಮ ಚಿತ್ರರಂಗ ಚೆನ್ನಾಗಿದೆ, ಕಷ್ಟಗಳು ಇದ್ದೇ ಇರುತ್ತೆ ಅಂತ. ಇದಲ್ಲದೆ ಈಜಿಪ್ಟ್ಗೆ ಹೋದಾಗ ಅಲ್ಲಿಯ ಚಿತ್ರರಂಗವನ್ನು ಹತ್ತಿರದಿಂದ ನೋಡಿದೆ. ಮತ್ತೆ ಬೇರೆ ಬೇರೆ ದೇಶಗಳ ಚಿತ್ರೋತ್ಸವಗಳು ನೋಡಿದಾಗ ಪ್ರತಿಯೊಂದು ಚಿತ್ರೋದ್ಯಮದಲ್ಲೂ ಅದರದೇ ಆದ ಸಮಸ್ಯೆಗಳು, ಅದರದೇ ಆದ ಸಂಕಷ್ಟಗಳು ಎಲ್ರಿಗೂ ಇದೆ. ನಾವು ಸಕ್ಸಸ್ ರೇಟ್ ಅಂತ ನೋಡಿದಾಗ ಯಾವಾಗ್ಲೂ ಕೇಳ್ತಾ ಬಂದಿರುವಂತ ಮಾತು ಸುಮಾರು 35 ವರ್ಷದಿಂದ, ಸಕ್ಸಸ್ ರೇಟ್ ಇಸ್ 5% ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇನ್ನು 95% ಫೇಲ್ಯೂರ್ಸ್ ಅಂತ ಹೇಳೋದನ್ನ ಕೇಳ್ತೀವಿ. ಬರೀ ನಮ್ಮ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲಾ ಉದ್ಯಮಗಳಲ್ಲೂ ಸಕ್ಸಸ್ ರೇಟ್ ಇಸ್ 5%. ಆದ್ರೆ ವ್ಯತ್ಯಾಸಗಳು ಬೇರೆ ಬೇರೆ ಇದೆ. ಹಾಗಂತ ನಾವು ಉದ್ಯಮದಲ್ಲಿ ಒಂದು ಅತ್ಯುತ್ತಮವಾಗಿ ಸಾಧಿಸ್ತಾ ಇದೀವಿ ಅಂತಲ್ಲ. ನೀವು ಹೋಟೆಲ್ ಬಿಸಿನೆಸ್ ತಗೊಳ್ಳಿ ಅಥವಾ ಬೇರೆ ವ್ಯಾಪಾರ ತಗೊಳ್ಳಿ, ನಿಮ್ಗೆ ಕಾಣಿಸೋಲ್ಲ, ಸಕ್ಸಸ್ ರೇಟ್ ಅಷ್ಟೇ ಇರುತ್ತೆ. ಹಾಗಾಗಿ ಸಿನಿಮಾ ಉದ್ಯಮದಲ್ಲೂ ಕೂಡ ಸೋಲು ಗೆಲುವುಗಳಿದೆ. ಸಕ್ಸಸ್ ರೇಟ್ 5% ಅಂತಂದ್ರೆ ಸುಮಾರು ಒಂದು ಕಳೆದ ವರ್ಷದ ಸುಬ್ರಹ್ಮಣ್ಯ ಅವರು ಹೇಳೋ ಪ್ರಕಾರ 256, 257 ಕನ್ನಡ ಚಿತ್ರಗಳು ಸೆನ್ಸಾರ್ ಆಗಿದ್ದಾವೆ 2023ರಲ್ಲಿ. ಆದ್ರೆ ಹಿಂದಿನ ವರ್ಷ 300 ದಾಟಿತ್ತು. 350 ಅಂದ್ರೆ 100 ಚಿತ್ರಗಳು 2022ಕ್ಕೂ 23ಕ್ಕೂ ಕಡಿಮೆ ಆಗಿದೆ. ಆದ್ರೆ ಹಿಂದಿನ 2 ವರ್ಷ ಕೋವಿಡ್ ಇಂದ ಸ್ವಲ್ಪ ಪ್ರಾಯಶಃ ಕಡಿಮೆ ಆಗಿರ್ಬೋದು. ಅದು ಒಟ್ಟು 250ರ ಗಡಿಯನ್ನಂತೂ ನಾವು ದಾಟಿದ್ದೀವಿ. 250ರ ಗಡಿಯನ್ನ ದಾಟಿದಾಗ ಇದು ನಿರಂತರವಾಗಿ ಸುಮಾರು 7-8 ವರ್ಷಗಳಿಂದ 200ರ ಗಡಿಯನ್ನ ದಾಟಿ ಚಿತ್ರರಂಗ ಪ್ರತಿ ವರ್ಷ ಸಿನಿಮಾ ಮಾಡ್ತಾ ಇದೆ. ಯಾವುದೇ ವ್ಯಾಪಾರ ತಗೊಳ್ಳಿ, ನಷ್ಟ ಆಗೋದಕ್ಕೆ ಯಾರು ವ್ಯಾಪಾರ ಮಾಡ್ತಾರೆ, ಯಾವುದೇ ಬಿಸಿನೆಸ್ ಆಗಲಿ. ಅವಾಗ ಹೇಳ್ತಾರೆ, ಇಲ್ಲರಿ ನಿರ್ಮಾಪಕರೆಲ್ಲ ದಡ್ರು ಬಂದಿರೋರು, ಈ ನಿರ್ದೇಶಕಗಳೇ ಸರಿ ಇಲ್ಲ. ಯಾಕೆ ನಿರ್ದೇಶಕರು ಸರಿ ಇಲ್ಲ ಅಂದ್ರೆ, ಈಗ ಅವ್ರಿಗೆ ಕತೆ ಕಟ್ತಾನೆ, ಕತೆ ಹೇಳೋದಕ್ಕಿಂತ ಚೆನ್ನಾಗಿ ನೀವು ಸಿನಿಮಾ ಮಾಡಿ 2 ಕೋಟಿ ಹಣ ಹಾಕಿ 4 ಕೋಟಿ ಬರುತ್ತೆ, 6 ಕೋಟಿ ಬರುತ್ತೆ, ಅಥವಾ 8 ಕೋಟಿ ಬರುತ್ತೆ, ಸ್ಯಾಟಲೈಟ್ ರೇಟ್ ಅಷ್ಟು ಬರುತ್ತೆ, ಇನ್ಯಾವುದೋ ರೈಟ್ಸ್ ಇಂದ ಎಷ್ಟು ಬರುತ್ತೆ, ಡಬ್ಬಿಂಗ್ ರೈಟ್ಸ್ ಇಂದ ಎಷ್ಟು ಬರುತ್ತೆ, ಚಿತ್ರಮಂದಿರದಲ್ಲಿ ಎಷ್ಟು ಹೋಗುತ್ತೆ, ಬೇರೆ ಬೇರೆ ಭಾಷೆಗಳಿಗೆ ಡಬ್ಬ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನ ನಂಬಿಕೊಂಡು ನಿರ್ಮಾಪಕ ಬರ್ತಾನೆ. ಅವನು ಹಣ ಹಾಕಿದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಸತ್ಯಸ್ಥಿತಿ. ಆತ ನಿರ್ದೇಶಕರನ್ನ ಬೈಕೊಂಡು ತಿರುಗ್ತಾ ಇರ್ತಾನೆ. ಇಲ್ಲಿ ಕಲ್ಪ್ರಿಟ್ ಆಗಿರೋನು ಯಾರು? ನಿರ್ದೇಶಕನನ್ನ ಒಂದು ರೀತಿಯಲ್ಲಿ ವಿಲನ್ ಮಾಡಿಟ್ಟಿದ್ದಾರೆ. ಎಲ್ಲಾ ನಿರ್ದೇಶಕರು ಅಂತಲ್ಲ, ಹೊಸದಾಗಿ ಬರುವಂತವ್ರು ನಿರ್ಮಾಪಕರನ್ನ ಅವ್ರಿಗೊಂದು ಆಸೆಯ ಕುದುರೆಯನ್ನ ಏರಿಸಿ ಅವರು ಹಣ ಹಾಕಕ್ ಮಾಡ್ತಾ ಇರ್ತಾರೆ. ನಾನು ಯೋಚನೆ ಮಾಡ್ತೀನಿ, ಹಾಗಾದ್ರೆ ಎಲ್ಲಾ ನಿರ್ಮಾಪಕರು ದಟ್ರ? ನಮ್ಮ ಮನೆಯ ಮುಂದೆ ಒಂದು ತರಕಾರಿ ಗಾಡಿ ಬಂದ್ರೆ ಈರುಳ್ಳಿ 10 ರೂಪಾಯಿ ಕಡಿಮೆನೆ ಕೇಳ್ತೀವಿ. ಅದು ಎಂತ ಶ್ರೀಮಂತ ಆಗಿರ್ಲಿ, ಅದು ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಇಂಡಿವಿಜುವಲ್ ಮನೆಗಳಿಗೆ ಇಷ್ಟ, ಯಾವ ಅಪಾರ್ಟ್ಮೆಂಟ್ ಯಾವ ಮನೆಯಲ್ಲಾದ್ರೂ ಚೌಕಾಸಿ ಮಾಡದೆ ವ್ಯಾಪಾರವೇ ಮಾಡಲ್ಲ. ಹಾಗಾಗಿ ನಿರ್ಮಾಪಕ ದಡ್ಡ ಅನ್ನೋದಾದ್ರೆ 250ರಿಂದ 300 ಸಿನಿಮಾಗಳು ಹೇಗಾಗುತ್ತೆ?
ನನ್ನ ಪ್ರಕಾರ ನಾನು ಅಂದುಕೊಂಡಂತ ದುಸ್ಥಿತಿಯಲ್ಲಿ ಚಿತ್ರರಂಗ ಇದೆ ಅಂತ ನನಗೆ ಅನ್ಸುತ್ತೆ. ಬೇರೆ ಚಿತ್ರರಂಗ ಮಂತ್ರಿಗಳಿಗೆ, ಚಿತ್ರ ಉದ್ಯಮಗಳಿಗೆ ಹೋಲಿಸಿದ್ರೆ ಕಷ್ಟ ಸುಖ ಎರಡೂ ಇರುತ್ತೆ, ಸಮಸ್ಯೆಗಳು ಇರುತ್ತೆ, ಸೋಲು ಗೆಲುವು ಇರುತ್ತೆ. ಅದು ಪತ್ರಿಕೋದ್ಯಮ ಆಗಿರ್ಲಿ, ಸಿನಿಮಾ ಉದ್ಯಮ ಆಗಿರ್ಲಿ, ಯಾವುದೇ ಉದ್ಯಮ ಆಗಿರ್ಲಿ. ಅದ್ರ ಜೊತೆನೆ ನಿರಂತರವಾಗಿ ಹೇಗೆ ನಡ್ಕೊಂಡ್ ಬಂದಿದೆ ಈ 90 ವರ್ಷಗಳು ಅನ್ನೋದು ಒಂದು ಅಚ್ಚರಿಯ ವಿಷಯ. ಇದು ಏರುಗತಿಯಲ್ಲಿದೆ. 34ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಯ್ತು, 1935ರಲ್ಲಿ ಒಂದೇ ಸಿನಿಮಾ ಬಿಡುಗಡೆ ಆಯ್ತು, 1936ರಲ್ಲಿ ಒಂದು ಸಿನಿಮಾ, ಮೊದಲ 3 ವರ್ಷ ಒಂದೊಂದೇ ಸಿನಿಮಾ ಬಿಡುಗಡೆ ಆಗಿತ್ತು. ಆ ಸಂಖ್ಯೆಯಿಂದ ಇವತ್ತು ನಾವು 250 ಸಿನಿಮಾವನ್ನು ಹೇಗೆ ತಲುಪಿದೀವಿ? ನಷ್ಟನೇ ಆಗಿದ್ರೆ ಪ್ರಾಯಶಃ ಇಷ್ಟು ವರ್ಷ ಈ ನಷ್ಟವನ್ನ ತಡ್ಕೊಂಡು ನಿರ್ಮಾಪಕ ಕೆಲಸ ಮಾಡ್ತಾ ಇದ್ದ ಅನ್ನೋದು ನನ್ಗೆ ಯಾವಾಗ್ಲೂ ಒಂದು ಯಕ್ಷ ಪ್ರಶ್ನೆ. ಇದಕ್ಕೆ ನನಗೂ ಉತ್ತರ ಸಿಕ್ಕಿಲ್ಲ. ನಾನು ತುಂಬಾ ಜನರಿಗೆ ಕೇಳ್ತೀನಿ, ಉದ್ಯಮಕ್ಕೆ ಹೋದಾಗ ನಮ್ಮ ಮಾರ್ಗದರ್ಶಕ ಕೇಳ್ತೀನಿ, ಹೇಗಿದೆ ಈ ಉದ್ಯಮ, ಯಾಕೆ ನಷ್ಟ ಆಗ್ತಾ ಇದೆ ಅಂತಂದಾಗ ಅವ್ರದ್ದೇ ಆದ ಲೆಕ್ಕಾಚಾರವನ್ನು ಕೊಡ್ತಾರೆ. ವಾಣಿಜ್ಯ ಮಂಡಳಿಗೆ ಹೋದಾಗ್ಲೂ ಈ ಪ್ರಶ್ನೆ ಕೇಳ್ತೀನಿ, ನಮ್ಮ ನಿರ್ದೇಶಕರ ಸಂಘದಲ್ಲೂ ಕೇಳ್ತೀನಿ, ಹೊಸದಾಗಿ ಬರುವಂತ ನಿರ್ಮಾಪಕರನ್ನು ಕೇಳ್ತೀನಿ, ಯಾಕೆ ನೀವು ಸಿನಿಮಾ ಮಾಡ್ತೀರಾ ಅಂತಂದ್ರೆ ಅವ್ರು ಎಲ್ಲರೂ ಹೇಳೋದು, ಸಿನಿಮಾ ಯಾರು ಸೋಲಾಗ್ಲಿ ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಯಾವ ನಿರ್ಮಾಪಕರು ಮಾಡಲ್ಲ, ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ. ಆದ್ರೆ ಎಲ್ಲಿ ಸೋತ್ ಹೋಗುತ್ತೆ ಗೊತ್ತಿಲ್ಲ. ಇದೊಂದು ಯಾವಾಗ್ಲೂ ನನಗೆ ಉತ್ತರ ಸಿಗದೇ ಇರುವಂತ ಯಕ್ಷ ಪ್ರಶ್ನೆ. ಸೋಲೋದಕ್ಕೆ ಹೌದು, ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಬೆಂಕಿಯ ಸುತ್ತು ಪತಂಗ ಯಾಕೆ ಬರುತ್ತೆ? ಅದು ಆಕರ್ಷಣೆಯಿಂದ ಬರುತ್ತೆ, ರೆಕ್ಕೆನ ಸುಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧಿ ಇದೆಯಲ್ಲೋ ಗೊತ್ತಿಲ್ಲ, ನಿರ್ಮಾಪಕರಿಗೆ ಬುದ್ಧಿ ಇಲ್ವಾ? ಅವರು ನಮ್ಮ ಇನ್ನಾಗೆ ಯೋಚನೆ ಮಾಡೋರಲ್ಲ, ಪ್ರಾಯಶಃ ಅನುಕೂಲ ಇದ್ದೇ ಇದೆ. ನಾನು 2 ವರ್ಷಗಳ ಹಿಂದೆ ನಾನು ಒಟ್ಟು 12 ಚಿತ್ರಗಳನ್ನ ಮಾಡಿದ್ದೀನಿ. 12 ಚಿತ್ರಗಳಲ್ಲಿ ಸುಮಾರು 7 ಚಿತ್ರಗಳಿಗೆ ನನ್ನನ್ನು ಒಳಗೊಂಡಂತೆ ನಾವು ಸ್ನೇಹಿತರೆಲ್ಲ ಸೇರಿ ಒಂದು ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ಸಿನಿಮಾ ಮಾಡಿದ್ವಿ. ನನ್ನ ಸಕ್ಸಸ್ ರೇಟು 98%. 30 ವರ್ಷಗಳು. ನಾನು 17 ಲಕ್ಷ ನಾನು ಮೊದಲನೇ ಸಿನಿಮಾ ಮಾಡಿದ್ದು 2000ನೇ ಇಸ್ವಿಯಲ್ಲಿ. ನನ್ನ ಮೊದಲ ಇನ್ವೆಸ್ಟ್ಮೆಂಟ್ 17 ಲಕ್ಷ. 17 ಲಕ್ಷ ಹಾಕಿದಾಗ ನನ್ನ ಮಿತ್ರನೆಲ್ಲ ನಾನು 1 ಲಕ್ಷ ಹಾಕಿ ಸಿನಿಮಾ ಮಾಡೋಣ ಅಂತ ಹೊರಟು ಮುನ್ನುಡಿಯನ್ನು ಮಾಡಿದಾಗ ಎಲ್ಲರೂ ಕೇಳಿದ ಒಂದೇ ಪ್ರಶ್ನೆ, ಈ 10 ಲಕ್ಷ ಶುರು ಮಾಡಿದ್ದು ನಾವು, 10 ಲಕ್ಷ ಸಿನಿಮಾ ಮಾಡೋಣ ಅಂತ, ಈ 10 ಲಕ್ಷ ಹೇಗೆ ಹಿಂತಿರುಗಿ ಬರುತ್ತೆ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ, ಗೊತ್ತಿಲ್ಲ, ನಮ್ಮ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ಗಳಾಗಿಲ್ಲ, ಹೊಡೆದಾಟ ಇಲ್ಲ, ಹಾಡಿಲ್ಲ, ಹಾಸ್ಯದ ಲೇಪನ ಇಲ್ಲ, ಇದು ಗಂಭೀರವಾದ ಸಿನಿಮಾ, ಹೇಗ್ ಬರುತ್ತೆ ಅನ್ನೋದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ, ಒಂದಂತೂ ಖಚಿತ ಮಾಡಬಲ್ಲೆ. ಆಗ ಅತ್ಯುತ್ತಮ ಗುಣಾತ್ಮಕವಾದ 20 ಚಿತ್ರಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ರು. ತಲಾ 10 ಲಕ್ಷ 20 ಸಿನಿಮಾ ಕೊಡ್ತಾ ಇತ್ತು ಕರ್ನಾಟಕ ಸರ್ಕಾರ. ನಾನು ಹೇಳಿದೆ, ಒಂದು ಭರವಸೆ ಮಾತ್ರ ಖಚಿತವಾಗಿ ಕೊಡಬಲ್ಲೆ, ಆ 20 ಸಿನಿಮಾಗಳಲ್ಲಿ ನನ್ನ ಸಿನಿಮಾ ಒಂದಾಗಿರುತ್ತೆ ಅನ್ನೋ ಭರವಸೆ ಕೊಡ್ತೀನಿ. ಇದು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತಾ, ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಬರುತ್ತಾ, ಇದಕ್ಕೆ ರಾಜ್ಯ ಪ್ರಶಸ್ತಿ ಬರುತ್ತಾ, ಯಾವ್ದಾದ್ರು ಚಿತ್ರೋತ್ಸವದಲ್ಲಿ ಆಯ್ಕೆ ಆಗುತ್ತಾ, ಯಾವ ಭರವಸೆಯನ್ನು ನಾನು ಕೊಡಲ್ಲ. ಹಾಗಾಗಿ ನೀವು 11 ಲಕ್ಷನ 10 ಜನ ಸೇರ್ಕೊಟ್ರೆ 10 ಲಕ್ಷ ಸಬ್ಸಿಡಿಯಿಂದ ಹಿಂತಿರುಗಿ ಬರುತ್ತೆ. ನಿಮ್ಮ ಹಣ ನಿಮಗೆ ಹಿಂತಿರುಗಿ ಬಂದಂಗಾಯ್ತು. ಅಕಸ್ಮಾತ್ ಎಲ್ಲಾದ್ರೂ ವ್ಯತ್ಯಾಸ ಆಗಿ ನಮ್ಮ ಬಜೆಟ್ 10 ಲಕ್ಷದಿಂದ ಸ್ವಲ್ಪ ಹೆಚ್ಚಾಯ್ತು ಅಂತಂದ್ರೆ ಆ ಹಣಕ್ಕೆ ಒಂದು ರಿಸ್ಕ್ ಇರುತ್ತೆ. ಅಷ್ಟು ರಿಸ್ಕ್ ಅನ್ನ ಪ್ರಾಯಶಃ ನಾವೆಲ್ಲ ತಗೋಬಹುದು. ಅದಕ್ಕೋಸ್ಕರ ನಾವ್ ಯಾರು ನಮ್ಮ ಮನೆಯನ್ನ, ಸೈಟ್ ಅನ್ನ ಮಾರ್ಬೇಕಾಗಿಲ್ಲ, ಅಡ ಇಡಬೇಕಾಗಿಲ್ಲ, ಒಡವೆಗಳನ್ನ ಸಂಭವ ನೀವು ಮ್ಯಾನೇಜ್ ಮಾಡ್ಬೋದು ಅಂದ್ರೆ ನನ್ನ ಸ್ನೇಹಿತರೆಲ್ಲ ಒಪ್ಪಿದ್ರು. ಹಾಗಾಗಿ ಮುನ್ನುಡಿಯನ್ನು ಮಾಡಕ್ ಸಾಧ್ಯ ಆಯ್ತು. ಕೊನೆಗೆ ಅದು 15 ಲಕ್ಷಕ್ಕೆ ಹೋಯ್ತು. 15 ಲಕ್ಷದಲ್ಲಿ ನಾನು ಕೊನೆಗೆ 2 ವರ್ಷದಲ್ಲಿ 28 ಲಕ್ಷ ರೂಪಾಯಿ ದುಡ್ಡಿತ್ತು ಆ ಮುನ್ನುಡಿ ಸಿನಿಮಾ. ಅದರ ಯಶಸ್ಸಿನಿಂದ ಮುಂದೆ ನಿಮಗೆ ಗೊತ್ತೇ ಇದೆ, ಅತಿಥಿ ಮಾಡಿದೆ, ಬೇರು ಮಾಡಿದೆ, ಜೈಮಾಲ್ ಅವರು ತುತ್ತೂರಿ ನಿರ್ಮಾಣ ಮಾಡಿದ್ರು. ಹಾಗೆ ಒಟ್ಟು 7 ಚಿತ್ರಗಳನ್ನು ನಾನು ನಿರ್ಮಾಣ ಮಾಡಿದ್ರೆ, ಇನ್ನ 6 ಚಿತ್ರಗಳಿಗೆ ನನಗೆ ಬೇರೆ ನಿರ್ಮಾಪಕರು ಬಸಂತ್ ಕುಮಾರ್ ಪಾಟೀಲ್ ಅವರು ಮತ್ತೆ ಜೈಮಾಲ್ ಅವರು ಮಾಡಿದ್ರು. ಇದರಲ್ಲಿ ಪ್ರಾಯಶಃ ನನಗೆ ಹಣ ಬರದೇ ಇರೋದು ಒಂದೇ ಒಂದು ಚಿತ್ರಕ್ಕೆ. ನನ್ನ ಕಳೆದ ಚಿತ್ರ ಮೋಹನ್ ದಾಸ್ಗೆ ಮಾತ್ರ ಹಣ ಬರಲಿಲ್ಲ. ಯಾಕೆಂದ್ರೆ ಗಾಂಧಿನ ಕಾರಣಕ್ಕೋಸ್ಕರ. ಇದು ವ್ಯಥೆಯಿಂದ ಹೇಳ್ಬೇಕಾಗಿದೆ. ಹಿಂದೆ ಎಲ್ಲ ಯಾವುದೇ ಒಂದು ಕೋರ್ಟ್ಗೆ ಹೋದ್ರೆ, ಒಂದು ಕಚೇರಿಗೆ ಹೋದ್ರೆ ಗಾಂಧಿಯ ಫೋಟೋ ಹಾಕೋದು ಒಂದು ಗೌರವವಾಗಿತ್ತು. ಇವತ್ತು ನಮ್ಮಲ್ಲೆಲ್ಲ ಇಲ್ಲಿಯ ಬದಲಾದ ಸನ್ನಿವೇಶದಲ್ಲಿ ಗಾಂಧಿ ಫೋಟೋವನ್ನು ಹಾಕಬೇಕಾ ಬೇಡವಾ ಅನ್ನೋ ಸಂದೇಹ ಬರೋ ಹಾಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಗಾಂಧಿಯ ಬಾಲ್ಯವನ್ನ ಕುರಿತಾಗಿ ಮಾಡಿದ್ದು ಒಂದು ಕಾರಣ ಇರಬಹುದು, ಮತ್ತು ಬಹುಶಃ ನನ್ನ ಸಿನಿಮಾದಲ್ಲೂ ಒಂದು ಕೊರತೆ ಇರಬಹುದು. ನಾನು ಬರೀ ಗಾಂಧಿ ಮೇಲೆ ಯಾಕೆ ತಪ್ಪನ್ನು ಹಾಕ್ಲಿ, ನಂತೂ ಏನೋ ತಪ್ಪಿರ್ಬೋದು. ನಾನು ಅದನ್ನ ವಿತರಣೆ ಮಾಡೋ ಸನ್ನಿವೇಶದಲ್ಲಿ ಅಥವಾ ಅದರ ಕಥೆಯನ್ನ ಕಟ್ಟುವ ಹಿನ್ನೆಲೆಯಲ್ಲಿ ತಪ್ಪಿರಬಹುದು, ಅದನ್ನು ಒಪ್ಕೋತೀನಿ. ಒಟ್ಟಾರೆ ಅದೊಂದು ಚಿತ್ರ ನನಗೆ ನಷ್ಟವನ್ನು ಉಂಟು ಮಾಡಿದ್ದು ಬಿಟ್ರೆ, ಅದರ ಹಿಂದಿನ ಮೂಕಜ್ಜಿ ಕನಸುಗಳು 50 ದಿವಸ ಇದೇ ಚಿತ್ರಮಂದಿರದಲ್ಲಿ ನೋಡಿದ್ದು. ಆ ಮೂಕಜ್ಜಿಯ ಕನಸುಗಳಿಂದ ಥಿಯೇಟ್ರಿಕಲ್ ಸೇರಿ 15 ಲಕ್ಷ ಬಂದಿದೆ. ನಾನು 15 ಲಕ್ಷನ ರಿಷಬ್ ಶೆಟ್ಟಿ ಇನ್ನೂ ಕಾಂತಾರ ಮಾಡಿರಲಿಲ್ಲ. ನಾನು ತುಂಬಾ ಬರೀ ಒಂದು 15 ಲಕ್ಷ ಸರ್, 15 ಲಕ್ಷ ಶೇರು ದೊಡ್ಡ ಅಮೌಂಟ್ ಇವತ್ತಿಗೆ ಕನ್ನಡ ಸಿನಿಮಾ ಚಿತ್ರದ ಮಟ್ಟಿಗೆ ಅಂತ ಹೇಳಿದ್ರು. ದೊಡ್ಡ ಅಮೌಂಟೇ. ನಮ್ಮ 15 ಲಕ್ಷ ಮತ್ತೆ ಸಬ್ಸಿಡಿ ಮತ್ತೊಂದು ಎಲ್ಲದ್ರಿಂದ ವಿ ಕುಡ್ ಏಬಲ್ ಟು ಮೇಕ್ ಅವರ್ ವಿ ಕ್ಯಾನ್ ಟೇಕ್ ಬ್ಯಾಕ್ ಅವರ್ ಇನ್ವೆಸ್ಟ್ಮೆಂಟ್.
ಅಲ್ಲಿ ಹಿಂದಿನ ಎಲ್ಲ ಚಿತ್ರಗಳು ಪಾಟೀಲ್ರನ್ನ ಕೇಳಿ ನೋಡಿ, ಜಯಮಾಲ್ ಅವ್ರನ್ನ ಕೇಳಿ, ಎಲ್ಲ ಚಿತ್ರಗಳು ಹಣ ಬಂದಿದೆ. ಯಾಕೆಂದ್ರೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಸಿನಿಮಾಗಳು ಮಾಡಿದ್ದೀವಿ. ಅಂದ್ರೆ ಈ ಸಿನಿಮಾ ಅಥವಾ ಈ ಕಥೆ ಅಥವಾ ಈ ಪ್ರಾಜೆಕ್ಟ್ಗೆ ಇಷ್ಟು ಹಣ ಹಾಕಿದ್ರೆ ಈ ಮೂಲಗಳಿಂದ ಬರುತ್ತೆ. ಇವತ್ತೇನಾಗಿದೆ, ಅವತ್ತು 20 ಚಿತ್ರಗಳಿಗೆ ಕನ್ನಡ ಚಿತ್ರಗಳಲ್ಲಿ ಸಬ್ಸಿಡಿ ಬರ್ತಾ ಇತ್ತು. ಇವತ್ತು ಸಂಖ್ಯೆ ಹೆಚ್ಚುತ್ತಾ ಹೋಗಿ 200 ಚಿತ್ರಗಳಿಗೆ 10 ಲಕ್ಷ ಸಬ್ಸಿಡಿ ಕೊಡ್ತಾ ಇತ್ತು. ನಾನು ಯಾವಾಗಲೂ ಸರ್ಕಾರದ ಜೊತೆ ಮಾತಾಡಿದಾಗ ಅಥವಾ ಸನ್ನಿವೇಶ ಹೇಳ್ತೀನಿ, 200 ಸಿನಿಮಾಗಳಿಗೆ 10 ಲಕ್ಷ ಕೊಡೋದ್ರ ಮೂಲಕ ಎಷ್ಟು ಹಣ ಕೊಡ್ತಾ ಇದ್ದೀನಿ. ಅವಾಗೆಲ್ಲರೂ ಈಗ ಆಗ ಇನ್ನೂ ಆ ಮಾತು ಬಂದಿರಲಿಲ್ಲ, ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡ್ತಾರೆ ಅನ್ನೋದು 20 ವರ್ಷದಿಂದ ಇರಲಿಲ್ಲ. ಆದ್ರೆ ಇವತ್ತು ಪ್ರತಿಯೊಬ್ಬರು ಹೇಳೋದು ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದಾರೆ. ತಪ್ಪೇನು ಅನ್ನೋ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ಸಬ್ಸಿಡಿ ಸಿನಿಮಾ ಮಾಡಿದ್ರೆ ತಪ್ಪೇನು? ಆದ್ರೆ ಸಬ್ಸಿಡಿ ತಗೊಳ್ಳೋದು ಒಂದೇ ಉದ್ದೇಶ ಆಗಿದೆ ತಪ್ಪಾಗುತ್ತೆ. ನೀವು ಸಿನಿಮಾ ಮಾಡಿ, ನಾನು ಹೇಳ್ತೀನಿ ನೀವು ಪ್ರಶಸ್ತಿಗೋಸ್ಕರ ಸಿನಿಮಾ ಮಾಡ್ತೀರಾ ಅಂತ ಯಾರನ್ನ ಕೇಳಿದಾಗ ನಾನು ವಾಪಸ್ ಕೇಳ್ತೀನಿ ತಪ್ಪೇನು ಅಂತೀನಿ. ಹೌದು, ನಾನೇ ಪ್ರಶಸ್ತಿ ಬರಬಾರ್ದು, ಯಾಕೆ ನಾನು ಸಬ್ಸಿಡಿ ಯಾಕೆ ಬರಬಾರ್ದು? ಹೌದು, ನೀವು ರ್ಯಾಂಕ್ ಬರಬೇಕು ಅಂತ ತಾನೆ ಎಕ್ಸಾಮಿನೇಷನ್ ಬರೆಯೋದು, ಫೇಲ್ ಆಗ್ಬೇಕು ಅಂತ ಯಾರು ಬರೆಯಲ್ವಲ್ಲ. ಹಾಗಾಗಿ ಅದು ಒಂದು ಉತ್ತೇಜನ ಆಗೋದಾದ್ರೆ, ಇನ್ಯಾರೋ ಕೊಡುವಂತ ಪ್ರೋತ್ಸಾಹದ ಒಂದು ಬೆನ್ನು ಚಪ್ಪರಿಕೆ ಆಗೋದಾದ್ರೆ ಯಾಕೆ ಆಗ್ಬಾರ್ದು? ನನಗೇನು ಅವಮಾನ ಇಲ್ಲ. ಯಾರಾದ್ರೂ ನಿರ್ದೇಶಕರುಗಳು, ನಿರ್ಮಾಪಕರುಗಳು ನನಗೆ ಗೊತ್ತೇ ಇರಲಿಲ್ಲ, ಸರ್ಪ್ರೈಸ್ ಆಗೋಯ್ತು ಪ್ರಶಸ್ತಿ ಬಂದಿದ್ದು ಅಂದಾಗ ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಪ್ರತಿಯೊಂದು ಪ್ರಶಸ್ತಿಗೂ ನೀವು ಅಪ್ಲೈ ಮಾಡ್ಬೇಕು. ಇವತ್ತು ಸಿನಿಮಾದಲ್ಲಿ ಫೀಸ್ ಕಟ್ಬೇಕು. ಅದಕ್ಕೋಸ್ಕರ 12 ರಿಂದ 18 ಸಾವಿರ ರೂಪಾಯಿ ಕಟ್ಟರೆ ಮಾತ್ರ ನಿಮಗೆ ನ್ಯಾಷನಲ್ ಅವಾರ್ಡ್ ಅಥವಾ ಸ್ಟೇಟ್ ಅವಾರ್ಡ್ ನಿಮ್ಮ ಸಿನಿಮಾವನ್ನು ಅಪ್ಲೈ ಮಾಡಕ್ ಸಾಧ್ಯ. ಹಾಗಾಗಿ ಅಷ್ಟೆಲ್ಲ ಅಪ್ಲೈ ಮಾಡಿದವರಿಗೆ ತನಗೆ ಬರ್ಲಿ ಅನ್ನೋ ಆಸೆ ಇರುತ್ತೋ ಇಲ್ವೋ, ಸಹಜ, ತಪ್ಪು ಅಂತ ಖಂಡಿತ ಹೇಳಲ್ಲ. ಆದ್ರೆ ನನಗೆ ಸರ್ಪ್ರೈಸ್ ಆಯ್ತು, ನನಗೆ ಗೊತ್ತೇ ಇರ್ಲಿಲ್ಲ ಅಂತ ಅನ್ನೋದು ಒಂದು ರೀತಿಯ ಗೋಸುಂಬಿತನ ಅಂತ ನನ್ಗೆ ಅನ್ಸುತ್ತೆ. ಹಾಗಾಗಿ ಉದ್ಯಮದ ಒಳಗಿದ್ದು ಉದ್ಯಮಕ್ಕೆ ಬುದ್ಧಿ ಹೇಳಕ್ ಸಾಧ್ಯ ಇಲ್ಲ. ರಮೇಶ್ ಅವರು ಉದ್ಯಮದ ಒಳಗಿದ್ದು ರಮೇಶ್ ಅವ್ರ ಬುದ್ಧಿ ಹೇಳಕ್ ಸಾಧ್ಯ ಇಲ್ಲ. ಹೇಳೋದಕ್ಕೆ ನೀನ್ ಯಾರು? ಆದ್ರೆ ಪತ್ರಕರ್ತರು ಹೇಳಿದಾಗ ನೀನ್ ಯಾರು ಅಂತ ಯಾರು ಕೇಳಲ್ಲ. ಯಾಕೆಂದ್ರೆ ಅದು ಒಂದು ಮಾಧ್ಯಮ, ಪರಸ್ಪರ ಅವಲಂಬನೆ ಇದೆ. ಚಲನಚಿತ್ರ ಮತ್ತೆ ಚಲನಚಿತ್ರ ಉದ್ಯಮ ಎರಡಕ್ಕೂ ಅವಲಂಬನೆ ಇದೆ. ಈ ಹಿನ್ನೆಲೆಯಲ್ಲಿ ಅಂತ ಒಂದು ದೊಡ್ಡ ಶಕ್ತಿಯನ್ನ ನಮ್ಮ ಚಿತ್ರೋದ್ಯಮ, ಪತ್ರಕರ್ತರ ಸಂಘ ಬೆಳೆಸ್ಕೋಬೇಕಾಗಿದೆ. ಹಾಗಾಗಿ ನಾನು ತುಂಬಾ ಸರಿ ಹೇಳ್ತೇನೆ, ಆಗ ಸಬ್ಸಿಡಿಯನ್ನ ಮುಂದುವರಿಸ್ತೀನಿ. 200 ಚಿತ್ರಗಳು ಕೊಡೋದು ಬಂದು ನಮ್ಮಲ್ಲಿ ಆಗ್ಲೇ ಹೇಳಿದೆ 10 ಲಕ್ಷ ಸಬ್ಸಿಡಿ ಬರುತ್ತೆ ಅಂದ್ರೆ 10 ಲಕ್ಷ ಸಿನಿಮಾ ಮಾಡಬೇಕು ಅನ್ನೋ ಒಂದು ಧೋರಣೆ ಒಂದು ವರ್ಗದಲ್ಲಿದೆ, ಇಲ್ಲ ಅಂತ ಹೇಳಲ್ಲ. ಅದ್ರ ಬದಲು ನೀವು ಒಳ್ಳೆಯ ಚಿತ್ರಗಳಿಗೆ ಮಾತ್ರ ಸಬ್ಸಿಡಿ ಕೊಡ್ತೀವಿ. ಒಳ್ಳೇದು ಅನ್ನೋದಕ್ಕೆ ಮಾನದಂಡ ಏನು? ಎಲ್ಲರೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಹೊರಟಿರ್ತಾರೆ. ತಾನು ಮಾಡಿದ ಸಿನಿಮಾ ಉತ್ತಮವಾದ ಸಿನಿಮಾ, ನನ್ನ ವಸ್ತು ಚೆನ್ನಾಗಿದೆ ಅಂತಾನೆ ವಾದ ಮಾಡ್ತಾರೆ. ಅದು ತಪ್ಪು ಅಲ್ಲ, ಸರಿನೇ. ಹೆತ್ತವರಿಗೆ ಹೆಗ್ಗಣ ಮುದ್ದು ಹೊಂದಾಗೆ ನಮ್ಮ ಮಕ್ಕಳು ನನ್ನ ಮುದ್ದೆ. ಅದಕ್ಕೆ ಸರಿಯಾದಂತಹ ಒಂದು ಸಮಿತಿಗಳನ್ನು ಮಾಡಿ. ಮೊದಲು ಚಿತ್ರಕಥೆಯನ್ನ, ನೀವು ಸಿನಿಮಾ ಸಬ್ಸಿಡಿ ಬೇಕು ಅನ್ನೋದಾದ್ರೆ ನೀವು ಮೊದಲು ಒಂದು ಚಿತ್ರಕಥೆಯನ್ನ ರಚಿಸಿ ಅದನ್ನ ಒಂದು ಸಮಿತಿ ಕೊಡಿ. ಆ ಸಮಿತಿಯಲ್ಲಿ ಆ ಚಿತ್ರಕಥೆಯ ಹೆಸರು, ಆ ಚಿತ್ರಕಥೆಯಲ್ಲಿ ಯಾರು ಆ ಚಿತ್ರಕಥೆ ರಚಿಸಿದ್ರು ಅಂತ ಹೆಸರು ಬೇಕಾಗಿಲ್ಲ, ನಿರ್ಮಾಣದ ಬೇಕಾಗಿಲ್ಲ. ಅದನ್ನ ಒಂದು ಯಾವುದೋ ಒಂದು ಸಮಿತಿಯನ್ನ ವ್ಯಾಲ್ಯೂಯೇಟ್ ಮಾಡಿ. ಈ ಚಿತ್ರಕಥೆ ಇಷ್ಟು ವಸ್ತು, ಈ ವಸ್ತು ಇಷ್ಟು ಹಣವನ್ನು ಡಿಮ್ಯಾಂಡ್ ಮಾಡುತ್ತೆ, ಅದನ್ನ ಒಂದು ಎ ಕೆಟಗರಿ ಅಥವಾ ಯಾವುದೋ ಒಂದು ಬಿ ಕೆಟಗರಿ ಅಥವಾ ಸಿ ಕೆಟಗರಿ ವರ್ಗೀಕರಣದ ಮೂಲಕ ಹೆಚ್ಚಿನ ಚಿತ್ರಗಳಿಗೆ ಸಬ್ಸಿಡಿ ಕೊಡೋದ್ರ ಬದಲು ಸಬ್ಸಿಡಿ ಮೊತ್ತವನ್ನ ಹೆಚ್ಚು ಮಾಡಿದ್ರೆ ಒಳ್ಳೆಯ ಗುಣಾತ್ಮಕ ಚಿತ್ರಗಳು ನಮ್ಮ ಕನ್ನಡದಲ್ಲಿ ಕೂಡ ತಯಾರಾಗುತ್ತೆ. ಇವತ್ತೇನಾಗಿದೆ, ನಾವು ಕಾಂಪೀಟ್ ಮಾಡಕ್ ಸಾಧ್ಯ ಆಗಿಲ್ಲ. ಕನ್ನಡ ಚಿತ್ರಗಳು ಯಾಕೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವ, ವೆನಿಸ್ ಅಂತ ಚಿತ್ರೋತ್ಸವ, ಕಾನ್ ಅಂತ ಚಿತ್ರೋತ್ಸವ ಅಥವಾ ಬರ್ಲಿನ್ ಅಂತ ಚಿತ್ರೋತ್ಸವ, ವ್ಯಾಂಕೋವರ್ ಅಂತ ಚಿತ್ರೋತ್ಸವಗಳು ಯಾಕೆ ನಮ್ಮ ಚಿತ್ರಗಳು ಹೋಗಲ್ಲ? ಆದ್ರೆ ನೀವು ಗಮನಿಸಿ, ಕೆಲವು ಪೋಸ್ಟ್ಗಳಲ್ಲಿ ಒಂದೊಂದು ಚಿತ್ರ, ಕಳೆದೊಂದು ಚಿತ್ರದ ಬಗ್ಗೆ ನನ್ನ ಹೆಸರು ಹೇಳೋಕಲ್ಲ, 180 ಚಿತ್ರೋತ್ಸವಗಳು ಹೋಗಿತ್ತು ಅಂತ ಒಂದು ದೊಡ್ಡ ಪೋಸ್ಟ್ ಹಾಕೊಂಡಿದ್ದು. ನನಗಿಂತ ಆಶ್ಚರ್ಯ ಸುಬ್ರಹ್ಮಣ್ಯಕ್ಕೆ 180 ಚಿತ್ರೋತ್ಸವಗಳು ಯಾವ್ಯಾವ ಅಂತ ಪಟ್ಟಿ ಮಾಡಿದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರೋತ್ಸವಗಳು ಆಗಿರಲಿಲ್ಲ. ಇವತ್ತು ಇಡೀ ಚಿತ್ರ ಜಗತ್ತಿನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಚಿತ್ರೋತ್ಸವಗಳಿದೆ. 10,000ಕ್ಕೂ ಹೆಚ್ಚು ಚಿತ್ರೋತ್ಸವಗಳಲ್ಲಿ ಅಧಿಕೃತ ಮುದ್ರೆಯನ್ನ ಪಡೆದಿರುವಂತದ್ದು 43 ಚಿತ್ರೋತ್ಸವಗಳು. ಅದರಲ್ಲಿ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಕೂಡ ಒಂದು. ನಮ್ಮ ಭಾರತದಲ್ಲಿ ಅದಿರುವಂತದ್ದೇ 4 ಚಿತ್ರೋತ್ಸವ. ಇಂಥ ಚಿತ್ರೋತ್ಸವಗಳಿಗೆ ಯಾವ್ದಾದ್ರೂ ಚಿತ್ರ ಪ್ರದರ್ಶನವಾಗಿದ್ರೆ ಅದಕ್ಕೆ ನಿಜವಾದ ಯೋಗ್ಯತೆ, ಗುಣಾತ್ಮಕತೆ ಇದೆ ಅಂತ ಅರ್ಥ. ಇವತ್ತು ಎಲ್ಲ ಚಿತ್ರೋತ್ಸವಗಳು ಹಣದ ಮೇಲೆ ನಡೀತವೆ. 10,000 ರೂಪಾಯಿ ಕೊಟ್ಟರೆ ಒಂದು ಪ್ರಶಸ್ತಿ ಕೊಡ್ತಾರೆ, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಹಣ ಕೊಟ್ಟ ಚಿತ್ರೋತ್ಸವಕ್ಕೆ ಪ್ರವೇಶವನ್ನು ಪಡ್ಕೋಬೇಕೇ ಹೊರತು ಅದ್ರ ಯೋಗ್ಯತೆ ಮೇಲೆ ಅದು ಯಾವುದು ಆಯ್ಕೆ ಆಗಲ್ಲ. ಅಂಥ ಚಿತ್ರೋತ್ಸವಗಳು ಸಾವಿರಾರು ಇದಾವೆ. ನೀವು ಗೂಗಲ್ ಮಾಡಿದ್ರೆ ಫಿಲ್ಮ್ ಫ್ರೀವೇ ಅಂತ ಇದೆ, ನೀವು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಹಾಕಿದ್ರೆ ಸಾವಿರಾರು ಚಿತ್ರದ ಯಾವ ಚಿತ್ರೋತ್ಸವ ಬೇಕಾದ್ರೆ ಹೋಗ್ಬೋದು. ಅದೆಲ್ಲ ಪ್ರವೇಶವನ್ನು ಪಡ್ಕೋತಾರೆ. ನನ್ನ ಚಿತ್ರ 180 ಚಿತ್ರೋತ್ಸವಕ್ಕೆ ಹೋಗಿತ್ತು. ನನ್ನ ಚಿತ್ರಕ್ಕೆ ಇಲ್ಲಿ ಯಾವುದೋ ಪ್ರಶಸ್ತಿ ಬಂತು, ಯಾವ ಅಧಿಕೃತವಾದ ಪ್ರಶಸ್ತಿಗಳನ್ನ ಅದನ್ನ ನೋಡಿ ಈಗ ಪ್ರಶಸ್ತಿ ಪಡೆದ ಚಿತ್ರಗಳು ನೋಡೋದಕ್ಕೆ ಒಂದು ದೊಡ್ಡ ಅಂತರವನ್ನ ಇದು ಕ್ರಿಯೇಟ್ ಮಾಡಿದೆ
ಆ ನಿಟ್ಟಿನಲ್ಲಿ ಅಂತ ಅನ್ಸುತ್ತೆ. ಹಾಗಾಗಿ ನಾವುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಾತ್ಮಕತೆಯನ್ನ ಹೆಚ್ಚಿಸಿಕೊಂಡು ಚಿತ್ರಗಳು ಯಾವ್ದಾ ತರದಲ್ಲಿ ಒಂದು ವ್ಯಾಪಾರಿ, ಮತ್ತೆ ನಮ್ಮಲ್ಲಿ ಯಾವಾಗ್ಲೂ ಒಂದು ಮಾತನ್ನ ತಮಿಳುನಾಡಿನ ಒಬ್ಬ ನಿರ್ಮಾಪಕರು ಹೇಳ್ತಾ ಇದ್ರು, ನಿಮ್ಮ ಕರ್ನಾಟಕದಲ್ಲಿ ಕಲಾತ್ಮಕ ಚಿತ್ರ ಅಥವಾ ಕಮರ್ಷಿಯಲ್ ಚಿತ್ರ ಅಂತ ಹೇಳ್ತೀರಿ, ನಮ್ಮಲ್ಲಿ ಪ್ರಾಯಶಃ ವರ್ಗೀಕರಣ ಇಲ್ಲ. ಆ ವರ್ಗೀಕರಣ ಇಲ್ಲದೆ ಇರೋದೇ ನಮ್ಮಲ್ಲಿ ಒಳ್ಳೆ ಚಿತ್ರಗಳಾಗಕ್ಕೆ ಸಾಧ್ಯ ಆಯ್ತು. ನಮ್ಮ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುನೈನಾ ಸುರೇಶ್ ಅವರು. ಈಗ ಸುಮಾರು 2.5-3 ದಶಕದ ಕಾಲ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಮೋಕ್ಷೇಂದ್ರ ಅವರು ಹಾಗೆ ಸಿನಿಮಾ ಮತ್ತು ಸಿನಿಮಾ ಪತ್ರಕರ್ತರಿಗೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಹಿರಿಯ PRO ವಿಜಯ್ ಕುಮಾರ್ ಅವರು 106 ಸಿನಿಮಾಗಳಿಗೆ ಹೀರೋವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಜೊತೆ ಇರುವಂತದ್ದೇ ನಮಗೆ ಒಂದು ಹೆಮ್ಮೆ. ಈಗ ಆರ್ಟಿಸ್ಟು ಸಂದರ್ಭದಲ್ಲಿ ಇವತ್ತು ನೀವು ಈ ಚರ್ಚೆ ಇಟ್ಕೊಂಡಿದ್ದು ಬಹಳ ಅರ್ಥಪೂರ್ಣ ಆಗಿ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ಈ ತರ ಹಲವು ಸಂಘಗಳು, ನಾವು ಒಂದು ಸಂಘ ಕಟ್ಟಿದ್ವಿ ಬಳಗ ಅಂತೇಳಿ, ಪತ್ರಕರ್ತರ ಬಳಗ ಅಂತ ಒಂದು ಸಂಘ ಕಟ್ಟಿ ಒಂದು 7-8 ವರ್ಷ ಅದನ್ನು ನಡೆಸಿದ್ವಿ. ಆಗ ಬಹಳ ಏನು ಪತ್ರಕರ್ತರು ಬಹಳ ಗಟ್ಟಿಯಾದ ಆಗಿದ್ದ ದಿನಗಳಲ್ಲಿ ಅದು. ನಾನು ಶರಣೈ ಇದ್ರು, ಆಮೇಲೆ ಪರಮೇಶ್ ಗುಂಡ್ಕಲ್, ಹೀಗೆ ಶ್ಯಾಮ್, ನೀವು, ಉದಯ ಮರ್ಕಿಣಿ ಎಲ್ಲ ಇದ್ರು. ಒಂದೇನಂದ್ರೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ಬೇಕಾದ್ರೆ ಸ್ವಲ್ಪ ಜಗಳ ಗಂಟ ಆಗಿರ್ಬೇಕು. ಇಲ್ಲಿ ಜಗಳ ಗಂಟ ಆಗಿ ಹೋರಾಟ ಮಾಡಿ ಸಂಘಕ್ಕೆ ಏನಾದ್ರು ಮಾಡ್ಬೇಕು. ಇವತ್ತೇನಾಗಿದೆ, ಈ ಸಂಘಕ್ಕೆ ಏನ್ ಕೇಳಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಏನ್ ಬೇಕಾಗಿದೆ ಸಂಘಕ್ಕೆ? ಈ ಬೇರೆ ಬೇರೆ ಸಂಘಗಳು ಏನ್ ಮಾಡ್ತಿದ್ದಾವೆ ಅಂದ್ರೆ, ಒಂದು ಬಸ್ ಪಾಸ್ ಕೊಡಿ, ಅದು ಬೇರೆ ನಮ್ಗೆ ಬೇಕಾದ ಸೌಲಭ್ಯಗಳು ಕೊಡಿ, ಹಿಂಗ್ ಕೇಳ್ತಿದ್ದಾರೆ. ಬಟ್ ಸಿನಿಮಾ ಪತ್ರಕರ್ತರಿಗೆ ಏನ್ ಕೇಳಬೇಕು ಅಂತ ಹೇಳುವ ಸ್ಪಷ್ಟತೆ ಇಲ್ಲದ ದಿನಗಳಲ್ಲಿ ನಾವಿದ್ದೀವಿ. ಅದಕ್ಕೆ ಹಲವಾರು ಕಾರಣಗಳಿದೆ. ನನಗೆ ಈ ಸಂಕೋಚ ಏನಂದ್ರೆ, ಇಬ್ರು ಸಜ್ಜನರ ಎದುರು ನಿಂತು ಮಾತಾಡ್ಬೇಕಾಗಿದೆ. ಬೇರೆ ಸ್ವಲ್ಪ ನಾನು ಜಗಳಗಂಟವಾಗಿ ಮಾತಾಡ್ಬೇಕು ಸರ್. ನಾನು ಯಾವ ಮಾತುಗಳು ನಿಮ್ಗೆ ಸಂಬಂಧಪಟ್ಟಿಲ್ಲ, ಹಾಗಾಗಿ ನಿಮಗೆ ಸಂಬಂಧಪಟ್ಟಿಲ್ಲ. ನೋಡಿ ಸರ್, ಸಿನಿಮಾ ಪತ್ರಕರ್ತರು ಒಂದು ಕಾಲದಿಂದ ನೋಡ್ತಾ ಬಂದ್ರೆ, YNK ಕಾಲದಿಂದ, ಸಂಸ್ಕಾರ ಚಿತ್ರದ ಕಾಲದಿಂದ ನೋಡ್ಕೊಂಡು ಬಂದ್ರೆ, ಚಲನಚಿತ್ರದ ದಿಕ್ಕನ್ನ ಬದಲಿಸಿದವರೇ ಅವರು ಅಂತೇಳಿ. ಒಂದು ಹೊಸ ಅಲೆಯ ಸಿನಿಮಾಗಳಿಗೆ ನಾಂದಿ ಆದವರದು YNK ಇರ್ಬೋದು, ಅಥವಾ ಲಂಕೇಶ್ ಇರ್ಬೋದು, BV ವೈಕುಂಠರಾಜ್ ಇರ್ಬೋದು. ಆ ಕಾಲದಿಂದ ಆಮೇಲೆ NS ಶಂಕರ್ ಬಂದ್ರು, B ಮನೋಹರ್ ಬಂದ್ರು, ನೀವು ಬಂದ್ರಿ, ಹೀಗೆ ಹಲವಾರು ಮಂದಿ. ಆಮೇಲೆ ನಿಮ್ಮ ಸಂಸರ್ಗ ಯಾರ ಜೊತೆ ಇತ್ತಂದ್ರೆ, ನಮ್ಮ C ಸೀತಾರಾಮ್ ಇದ್ರು, ಆಮೇಲೆ ಸುಬ್ಬರಾವ್ ಇದ್ರು, ವಿಜಯಮ್ಮ ಇದ್ರು. ಇವರೆಲ್ಲ ಸೇರ್ಕೊಂಡು ಅವ್ರ ಜೊತೆ ಒಡನಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗ್ತಿದೆ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಏನಾಗ್ತಿದೆ, ಕನ್ನಡದಲ್ಲೂ ಆಗ್ಬೇಕು, ಹಿಂಗೆ ಒಂದು ಎರಡೂ ಸೇರ್ಕೊಂಡು ಕಟ್ಟಿದಂತ ಚಿತ್ರರಂಗ ಇದು. ಇವತ್ತು ನೀವೇನು ಇಷ್ಟೊತ್ತು ಮಾತಾಡಿದ್ರಲ್ಲ, ಅದಕ್ಕೆಲ್ಲ ಕಾರಣ ಏನಂದ್ರೆ ಪತ್ರಕರ್ತರೇ. ಆ ಪತ್ರಕರ್ತರಿಗೆ ಕೊಟ್ಟ ಬೆಂಬಲ ಇರ್ಬೋದು ಆ ಕಾಲದಲ್ಲಿ. ಅಂದ್ರೆ ಈ ತರದ ಸಿನಿಮಾಗಳನ್ನ ನೋಡಿ ಇದ್ದಾಗ ಇವತ್ತಿಗಿಂತ ಕಷ್ಟ ಇತ್ತು ಸರ್. ಆಗ ಬಂದಾಗ ರಾಜ್ಕುಮಾರ್ ಇದ್ರು, ರಾಜ್ಕುಮಾರ್ ಸಿನಿಮಾಗಳನ್ನೇ ಜನ ಮುಗಿಬಿದ್ದು ನೋಡ್ತಾ ಇದ್ರು. ವಿಷ್ಣುವರ್ಧನ್ ಇದ್ರು, ಹಲವಾರು ಒಳ್ಳೆಯ ಸಿನಿಮಾಗಳು, ಪುಟ್ಟಣ್ಣ ಗಂಗಾಳು ಸಿನಿಮಾಗಳು, ರಾಜನ್ ಸಿನಿಮಾ ಸಿನಿಮಾ ಮಾಡ್ತಾ ಇದ್ರು. ಆ ತರದ ಸಿನಿಮಾಗಳ ಮಧ್ಯೆ ಈ ತರದ ಸಿನಿಮಾಗಳನ್ನ ನೋಡುವಂತೆ ಪ್ರೇರೇಪಣೆ ಮಾಡಿ ನೋಡುವಂತೆ ಮಾಡಿದ್ದೆ ಪತ್ರಕರ್ತರು. ಹೀಗಾಗಿ ಪತ್ರಕರ್ತರ ಇತಿಹಾಸವನ್ನು ಯಾರು ಬರೆದ್ರೆ ಅದು ನಿಜವಾದ ಬಹಳ ಸುಂದರವಾದ ಮತ್ತು ಅಭೂತಪೂರ್ವವಾದ ಕ್ಷಣಗಳಿವೆ. ಇವತ್ತು ಚಲನಚಿತ್ರ ಇತಿಹಾಸ ನೋಡಿದ್ರೆ ರುಕ್ಕೋಜಿ ಅವರ ಹೆಸರು ಜ್ಞಾಪಕ ಬರಲೇಬೇಕು, ಪ್ರವೀಣ್ ನಾಯಕ್ ಹೆಸರು ಜ್ಞಾಪಕ ಬರಲೇಬೇಕು, ಅಥವಾ ವಿಜಯಮ್ಮ ಮತ್ತೆ ತಂಡ ಸೇರಿಕೊಂಡು ಒಂದು ಪುಸ್ತಕವನ್ನು ಮಾಡಿಕೊಟ್ಟಿದ್ದು. ಅದು ಇದೆಲ್ಲ ಕೆಲಸವನ್ನ ಅಂದ್ರೆ ಇಲ್ಲಿ ಯಾವುದು ಚರಿತ್ರಾರ್ಹವಾಗಿ ಉಳಿಯಬೇಕು, ಆ ಕೆಲಸವನ್ನು ಮಾಡಿದ್ದೇ ಪತ್ರಕರ್ತರು. ಹೀಗಾಗಿ ಇವತ್ತು ಪತ್ರಕರ್ತರನ್ನ ಕಡೆಗಣಿಸಿಕೊಂಡು ನಾವು ಏನೂ ಮಾಡಕ್ಕಾಗಲ್ಲ. ಬಟ್ ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಪತ್ರಿಕೋದ್ಯಮ ಮೊದಲಿನ ಹಾಗೆ ಇಲ್ಲ, ಎಲ್ಲ ಗೊತ್ತಿದೆ. ಅದರಲ್ಲೂ ಕನ್ನಡ ಪತ್ರಕರ್ತರ ಸ್ಥಿತಿ ಏನಾಗಿದೆ, ಹೊಸ ಮಾಧ್ಯಮಗಳಿಂದ ಬಂದ ಪತ್ರಕರ್ತರು ಏನ್ ಮಾಡ್ತಾ ಇದ್ದಾರೆ, ಆ ಹೊಸ ಮಾಧ್ಯಮ ಅಂದ್ರೆ ಇವತ್ತು ಒಂದು ಕಾಲದಲ್ಲಿ ಪತ್ರಕರ್ತರಿಗೆ ಒಂದು ಪುಟ್ಟ ಸಂಬಳ ಬರ್ತಾ ಇತ್ತು. ಇವತ್ತು 100 ಪತ್ರಕರ್ತರ ಸಂಬಳ ಇಲ್ಲ.
ಅವ್ರ ಸ್ವಂತ ಇಚ್ಛೆಯಿಂದ ಬಂದು ಶೂಟ್ ಮಾಡಿಕೊಂಡು ಅದಕ್ಕೆ ಏನಾದ್ರು ಲೈಕ್ ಬರುತ್ತೋ, ಅದಕ್ಕೆ ಏನಾದ್ರು ವ್ಯೂಸ್ ಬರುತ್ತೋ, ಅದರ ಮೇಲೆ ತಾವು ತಮ್ಮ ಬದುಕನ್ನು ಕಟ್ಕೊಂಡು ನೋಡ್ತಿದ್ದಾರೆ. ಅಂದ್ರೆ ಒಂದು ಮಾಧ್ಯಮ ಉದಾರೀಕರಣಗೊಂಡಾಗ ಆಗುವಂತ ಎಲ್ಲ ತೊಂದರೆಗಳನ್ನು ಇವತ್ತು ಸಿನಿಮಾ ಮಾಧ್ಯಮ ಕೂಡ ಎದುರಿಸ್ತಾ ಇದೆ. ದೊಡ್ಡ ದೊಡ್ಡ ಪತ್ರಕರ್ತರು ಈ ರೀತಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಒಂದು ಪತ್ರಿಕೆಗೆ ಕೂಡ ಒಬ್ಬ ದೊಡ್ಡ ಪತ್ರಕರ್ತ ಬೇಕಾ ಅಂತ ಕೇಳಿದ್ರೆ ಬೇಕು ಅಂತ ಗಟ್ಟಿಯಾಗಿ ಹೇಳುವ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಆ ಥರದ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನ ಯಾರು ತಂದ್ರು, ಹೇಗಾಯ್ತು, ಕನ್ನಡ ಪತ್ರಕರ್ತರ ನಿಜವಾದ ಕಷ್ಟಗಳೇನು, ಇದನ್ನ ನಾವು ಚರ್ಚೆ ಮಾಡದೆ ಹೋದ್ರೆ, ಚರ್ಚೆ ಮಾಡೋದು ಒಂದು, ಅದಕ್ಕೆ ಪರಿಹಾರ ಏನು ಅಂತ ಕಂಡು ಹಿಡಿಯೋದು, ಅದು ಪರಿಹಾರವೇ ಇಲ್ಲದ ಸಮಸ್ಯೆ ಅಂತ ನನಗೆ ಅನಿಸುತ್ತೆ. ಅಂದ್ರೆ 4 ಮಂದಿ ಕೂತು ಚರ್ಚೆ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರ್ಬೋದು, ಸರಿ ಹೀಗೆ ಮಾಡಿ ಸರಿ ಹೋಗುತ್ತೆ. ನಾನು ಒಂದು ಸಣ್ಣ ಉದಾಹರಣೆ ಶುರು ಮಾಡ್ತೀನಿ. ಮೊನ್ನೆ ನನ್ನ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾದ ಬಗ್ಗೆ ವಿಮರ್ಶೆ ಬಂದಿದೆ, ವಿಮರ್ಶೆ ಬರೆದು 2 ದಿನ ಅದನ್ನ ಹಂಗೆ ಇಟ್ಕೊಂಡಿದ್ದೆ, ಅದನ್ನ ಯೂಟ್ಯೂಬ್ಗೂ ಹಾಕಿದ್ದೆ ಅಥವಾ ಪೇಪರ್ಲು ಬರೆದೆ. ಆನಂತರ ಅದರ ಸಿನಿಮಾಕ್ಕೆ ಸಂಬಂಧಪಟ್ಟವರಿಗೆ ಕಳಿಸ್ಕೊಟ್ಟೆ. ನೀವು ಸಿನಿಮಾದ ಬಗ್ಗೆ ಯಾರು ಮಾತಾಡಲ್ಲ ಅಂತೀರ, ನಾನು ವಿಮರ್ಶೆ ಬರೆದ್ರೆ ನೀವು ನೋಡೇ ಇಲ್ಲ, ನಿಮ್ಗೆ ಕಳಿಸ್ಕೊಟ್ಟಿದ್ದೀನಿ, ಅದಕ್ಕೊಂದು ಲೈಕ್ ಆದ್ರೂ ಗೊತ್ತಬೋದಲ್ಲ, ಹೆಬ್ಬೆಟ್ಟು ಈಗ ಮಾತಾಡೋದು ಹಳೆ ಬರಲಿ, ಹೆಬ್ಬೆಟ್ಟು ಹೊತ್ತಿ ನೋಡಿದ್ದೀನಿ ಅಂತ ಅದನ್ನು ಹೇಳ್ತಾ ಇಲ್ಲ. ಏನ್ ಸರ್ ಇದು ಅಂತ ಕೇಳಿದಕ್ಕೆ ಅವ್ರು ಫೋನ್ ಮಾಡಿ ಬೈದ್ರಂತೆ, ನಿನ್ನೆ ನಾನು ಸಿನಿಮಾ ಬಗ್ಗೆ ಬರೀದ್ದೆ, ನಿನ್ಗೆ ಅವನು ಹೇಳಿದ್ದು ಯಾಕೆ ಚೆನ್ನಾಗಿ ಬರೀಬೇಕು ನೀನು, ಯಾವನು ಹೇಳಿ ಚೆನ್ನಾಗಿ ಬರೆಯಿತ್ತು, ಹೀಗೆ ಬೈದ್ರಂತೆ. ಸೊ ಅವ್ರು ಹೇಳಿದ್ರು ಏನ್ ಸರ್ ಹೀಗಾಗಿದೆ, ನಾನು ಅವ್ರದ್ದು ದುಡ್ಡು ಕೇಳಿದ್ದೀನ ಅಥವಾ ಏನ್ ಕೇಳಿದ್ದೀನಿ, ಸಿನಿಮಾದ ಬಗ್ಗೆ ಬರೆದಿದ್ದೀನಿ, ಚೆನ್ನಾಗಿ ಬರೆದಿದ್ದೀನಿ ನೋಡಿ ಅಂತ ಹೇಳಿದೆ. ಒಂದು ಯೂಟ್ಯೂಬ್ ಅನ್ನ ಅವ್ರು ನೋಡಿಲ್ಲ, ಹಿಂಗ್ ಬೈದ್ರು. ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಬರಿಬೇಡ ಅಂತ ಹೇಳಿದ್ರೆ ವೃತ್ತಿ ಧರ್ಮ, ಅದಕ್ಕೆ ಅನ್ಯಾಯ ಮಾಡಿದಾಗುತ್ತೆ. ಬರೆದ ಮೇಲೆ ಅವ್ರಿಗೆ ಕಳಿಸಿ ಅವ್ರು ಉತ್ತರ ಕೊಡದೇ ಇದ್ರೆ ಈ ತರದ ಜಗಳಗಳಾಗ್ತಾರೆ. ಅವರ ಬಗ್ಗೆ ಒಂದು ಕಹಿ ಮನಸ್ಸು ಮೂಡುತ್ತೆ. ಮತ್ತೊಂದು ಸಿನಿಮಾ ಬಂದಾಗ ಚೆನ್ನಾಗಿ ಬರೀಬೇಕಾ ಬೇಡ ಅಂತ ಪ್ರಶ್ನೆ ಬರುತ್ತೆ. ಹೀಗೆಲ್ಲ ಒಂದು ಸಮಸ್ಯೆಗಳಿರುವಾಗ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ. ಎರಡನೇದು ಏನಾಗುತ್ತೆ ಅಂದ್ರೆ, ನಮ್ಮ ಚಿತ್ರರಂಗದಲ್ಲಿ ಸರ್ ನೀವು ಎಲ್ಲ ವಿಕಿಪೀಡಿಯಾ ತೆಗೆದು ಸರ್, ಫ್ರಮ್ ದ ಡೇ 1 ವಿಕಿಪೀಡಿಯಾ ಶುರುವಾಗಿ ಕೆಲವು ವರ್ಷಗಳಾಯ್ತಲ್ಲ, ಅಲ್ಲಿ ಬರುವಂತ ರಿವ್ಯೂಗಳಾಗ್ತಾರೆ. ಸಿನಿಮಾದ ಕೆಳಗಡೆ ಎಲ್ಲ ಇಂಗ್ಲಿಷ್ ರಿವ್ಯೂಗಳು ಇರ್ತಾರೆ. ಕನ್ನಡದ ರಿವ್ಯೂಗಳನ್ನು ಅನುವಾದ ಮಾಡಿ ಹಾಕ್ಬೋದಲ್ಲ, ಕನ್ನಡ ಪತ್ರಕರ್ತರ ರಿವ್ಯೂ ಮಾಡಿದಾರಲ್ಲ, ಅದನ್ನು ಹಾಕಲ್ಲ ಅವರು. ಯಾಕೆ ಹಾಕಲ್ಲ ಅಂತ ಕೇಳಿದ್ರೆ ಒಂದು ಇಬ್ಬರ ಹತ್ರ ಕೇಳಿದೆ ನಾನು ಆರಂಭ ದಿನಗಳು, ಯಾಕೆ ಹಾಕಲ್ಲ ನೀವು? ಇಲ್ಲ ಸರ್, ಅದು OTT ಅವರು, ಅಮೆಜಾನ್ ಇವರೆಲ್ಲ ಅವ್ರು ಇಂಗ್ಲಿಷ್ ಮಾತ್ರ ನೋಡ್ತಾರೆ, ಅವ್ರು ಇಂಗ್ಲಿಷ್ ನೇಮ್ ಇದ್ರೆ ತಗೊಂಡ್ಬಿಡ್ತಾರೆ ಚೆನ್ನಾಗಿ. ಅದಕ್ಕೆ ಅಂದ್ರೆ ಇಂಗ್ಲಿಷ್ ಕನ್ನಡ ಪತ್ರಕರ್ತರಿಗೆ ಒಂದು ಸಿನಿಮಾವನ್ನ ಅಮೆಜಾನ್ ಮತ್ತೆ OTTಗೆ ಮಾರುವಂತ ಶಕ್ತಿ ಇಲ್ಲ, ಅದರಿಂದ ನಾನು ರಿವ್ಯೂ ನಾನು ಹಾಕಲ್ಲ ಅಂತ. ಆದ್ರೆ ನೀವೇ ಉದ್ಯಮದವರೇ ಒಬ್ಬ ಕನ್ನಡ ಪತ್ರಕರ್ತ ನಮಗೆ ನಿರುಪಯುಕ್ತ ಅಂತ ಹೇಳುವುದನ್ನ ಬೇರೆ ಬೇರೆ ರೂಪದಲ್ಲಿ ಹೇಳ್ತಾ ಇದ್ದೀರಿ. ಅಂದ್ರೆ ಒಂದು ಸಿನಿಮಾಕ್ಕೆ ಬೇಕಾಗಿದ್ದೇನೆಂದ್ರೆ ನಾವೇನಂದ್ರೆ ಏನ್ ಅನ್ಕೊಂಡಿದ್ವಿ ಅಂದ್ರೆ ಕ್ರಿಟಿಸಿಸಮ್ ಅನ್ಕೊಂಡಿತ್ತು. ಕ್ರಿಟಿಸಿಸಮ್ ಬೇಕಾಗಿದೆ ಅಂತ ಹೇಳೋದು ಹೋಗಿಬಿಟ್ಟು ಇವತ್ತು ಬರೀ ಅಪ್ರಿಸಿಯೇಷನ್ ಬೇಕು ಅಂತ ಆಗಿದೆ. ವಿ ನೀಡ್ ಅಪ್ರಿಸಿಯೇಷನ್. ನೀವು 3 ಸ್ಟಾರ್ ಕೊಡ್ತೀರಾ, 4 ಸ್ಟಾರ್ ಕೊಡ್ತೀರಾ, ಫೋನ್ ಮಾಡಿದ ತಕ್ಷಣ ಹೊರಗಡೆ ಬಂದ ತಕ್ಷಣ ಸರ್ ಎಷ್ಟು ಸ್ಟಾರ್ ಅಂತ ಕೇಳ್ತಾರೆ. ಸಿನಿಮಾ ಚೆನ್ನಾಗಿದೆಯಲ್ಲೋ, ಯಾವ ಸೀನ್ ಚೆನ್ನಾಗಿತ್ತು, ನಾನು ಕಥೆಯನ್ನು ಸರಿಯಾಗಿ ಮಾಡಿದ್ದೀನಿ ಇಲ್ವೋ, ಈ ಥರದ ಪ್ರಶ್ನೆಗಳೇ ಬರ್ತಾ ಇಲ್ಲ ಇವತ್ತು. ಎಷ್ಟು ಸ್ಟಾರ್ ಕೊಡ್ತೀರಿ ಅಂತ. ಆ ಸ್ಟಾರ್ಗಳ ಮೇಲೆ ಅವರಿಗೆ ಬೇರೆ ಬೇರೆ ಬಿಸಿನೆಸ್ಗಳು ನಿರ್ಧಾರ ಆಗ್ತದೆ. ಹಾಗಾಗಿ ಒಂದು ಕಾಲದಲ್ಲಿ ಸರ್ ರಮೇಶ್ ಅವರೊಬ್ಬ ಸಿನಿಮಾದ ಬಗ್ಗೆ ಒಂದು ರಿವ್ಯೂ ಮಾಡಿದ್ರೆ ಅವರು ನೆಕ್ಸ್ಟ್ ಡೇ ಫೋನ್ ಮಾಡಿ ಚರ್ಚೆ ಮಾಡ್ತಾ ಇದ್ರು. ನೀವು ಬಂದು ಸರಿ ಇಲ್ಲ ಅಂತ ಜಗಳ ಆಡ್ತಾ ಇದ್ರು. ಜಗಳ ಆದ್ರೆ ಒಂದು ಸಂವಾದ ನಡೀತಾ ಇತ್ತು. ಈ ದೃಶ್ಯವರಿಗೆ ನೀವು ಎಷ್ಟೋ ಸಲ ಆತರ ಮಾಡಿದ್ದೀರಿ. ಅಥವಾ ತುಂಬಾ ಹಿಂದೆ ಹೋದ್ರೆ ನಟರು ಕೂಡ ಅದನ್ನ ಮಾಡ್ತಾ ಇದ್ರು. ನೀವ್ ಯಾಕೆ ಹಂಗೆ ಬರ್ತಿದ್ದೀರಿ, ನನ್ನ ಸಿನಿಮಾದಲ್ಲಿ ಏನ್ ತಪ್ಪಿದೆ, ಅದೊಂದು ಹೊಸ ತರ ಪ್ರಯತ್ನ ಮಾಡಿದ್ದೀನಲ್ವ ಅಂತ. ಅದು ಹಲವಾರು ಥರದ ಸಂವಾದಗಳಲ್ಲಿ, ವಾಗ್ವಾದಗಳಲ್ಲಿ ಒಂದು ಕೌಟುಂಬಿಕವಾದ, ಅರ್ಥಪೂರ್ಣವಾದ, ಆರೋಗ್ಯಪೂರ್ಣವಾದ ಜಗಳ ಹಾಕೊಂಡು ಆ ರೀತಿ ಬೆಳ್ಕೊಂಡ್ ಬಂದಿದೆ. ಬಟ್ ಇವತ್ತು ಅದು ಇಲ್ಲವೇ ಇಲ್ಲ. ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಅಂದ್ರೆ ಬಹುಶಃ ಇವತ್ತು ಚಿತ್ರರಂಗ ಇದು ಪತ್ರಿಕೋದ್ಯಮ ಅಂತ ಹೇಳೋದು, ಸಿನಿಮಾ ಪತ್ರಿಕೋದ್ಯಮ ಅಂತ ಹೇಳೋದು PR ವೃತ್ತಿಯ ಮುಂದುವರಿದ ಭಾಗ. ಇದು ಇವರ್ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ PR. ಈ PR ಮಾಡ್ತಾ ಇದೀವಿ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು PR ಮಾಡ್ತಾ ಇಲ್ಲ ಗುರುವೆ, ನಾವು ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್, ವಿ ಆರ್ ಅನಲೈಸಿಂಗ್ ಯುವರ್ ಫಿಲ್ಮ್, ವಿ ಆರ್ ಟೆಲಿಂಗ್ ಯು ಟು ಹೌ ಟು ಮೇಕ್ ಫಿಲ್ಮ್ ಬಿಕಾಸ್ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಫಿಲ್ಮ್ಸ್. ಅವ್ರಿಗೆ ಗೊತ್ತಾಗಲ್ಲ. ಸೊ ಈ ರೀತಿಯಾಗಿ ನೀವು ಹೇಳಿದ್ರಲ್ಲ ಸರ್, ಒಂದು ವರ್ಷಕ್ಕೆ 250 ಸಿನಿಮಾ ಬರುತ್ತೆ ಅಂತೇಳಿ, ಅದೇ ದುರಂತ ಅಂತ ನಾನು ಹೇಳೋದು. ಎಲ್ಲ ಸಿನಿಮಾದಲ್ಲಿ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನಾವು ಸರ್ 13 ಸಿನಿಮಾ ಇದೆ ಸರ್. ಒಂದು ಪೇಪರ್ ಅಲ್ಲಿ 2 ರಿಪೋರ್ಟರ್ಗಳು ಇರ್ತಾರೆ, 3 ಜನ ಇರ್ತಾರೆ ಇಟ್ಕೊಳ್ಳಿ. ಒಂದು ವಾರ 13 ಸಿನಿಮಾ ನೋಡಕ್ಕಾಗತ್ತ?
ಆಮೇಲೆ ಎಷ್ಟೋ ಸಿನಿಮಾಗಳಿಗೆ ಹೋದಾಗ ನೋ ಶೋ ಓಡಿರುತ್ತೆ. ಯಾಕಂದ್ರೆ ಮೊದಲನೇ ದಿನ ಇರುತ್ತೆ, ಇವರು ಮೊದಲನೇ ದಿನ ಎಲ್ಲ ನೋಡೋಕ್ಕಾಗಲ್ಲ, ಮಧ್ಯಾಹ್ನ ಮೇಲೆ ಹೋದ್ರೆ ನೋ ಶೋ ಇರುತ್ತೆ. ಈ ಥರ ಸಮಸ್ಯೆಗಳಿವೆ. ಅಂದರೆ ಉದ್ಯಮ ಮೊದಲು ಫಿಲ್ಮ್ ಚೇಂಬರ್ ಏನು ಕೆಲಸ ಮಾಡ್ತಿತ್ತು, ಈ ಥರ ವಾರಕ್ಕೆ ಇಷ್ಟೇ ಸಿನಿಮಾ ಮಾಡಿ ಅಂತ ಅದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನೀವೇ ಯಾರೋದೆಲ್ಲ ಕಂಟ್ರೋಲ್ ಮಾಡಬಾರ್ದು, ನಮ್ಗೆ ಇಷ್ಟ ಬಂದಿದ್ದು ಮಾಡ್ತೀವಿ, ನಮಗೆ ಉದಾರೀಕರಣ ಮಾಡಿ ಅಂತ ಮಾಡೋದು. ಅಲ್ಲಿಂದ ಶುರುವಾಯಿತು ಈ ಒಂದು ಸಮಸ್ಯೆ. ಅಂದರೆ ಪತ್ರಕರ್ತರನ್ನ ನಿರಂತರವಾಗಿ ಚಿತ್ರೋದ್ಯಮದ ಭಾಗವಾಗಿದ್ದವರನ್ನ ದೂರ ಇಡುವಂಥ ಕೆಲಸ ಬಹಳ ವರ್ಷಗಳಿಂದ ನಡೀತಾ ಇದೆ. ಈಗ ಬನ್ನಿ ಪ್ರಚಾರ ಮಾಡಿ. ಆಮೇಲೆ ಸರ್ ಒಂದು ಬಹಳ ಮುಖ್ಯವಾದ್ದು, ಇವತ್ತು ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಹೇಗಾಗಿದೆ ಅಂದ್ರೆ, ಒಂದು ಟೀಸರ್ ಲಾಂಚ್ ಮಾಡ್ತಾರೆ ಸರ್, 6 ಗಂಟೆಗೆ ಟೀಸರ್ ಲಾಂಚ್ ಇರುತ್ತೆ. ಅದನ್ನು ನಾವು ನೋಡ್ತಾ ಇದ್ದಂಗೆನೆ ಎಲ್ಲ ಯೂಟ್ಯೂಬರ್ ಬಂದ್ಬಿಡುತ್ತೆ. ಅದು ನೆಕ್ಸ್ಟ್ ಡೇ ಪೇಪರಲ್ಲಿ ಬರೆದು ಯಾರು ಓದ್ತಾರೆ. ಆಮೇಲೆ ಅವರು ಅದನ್ನು ತೋರಿಸ್ತಾರೆ, ನಾವು ಬರಿಬೇಕದನ್ನು. ಬರಿಬೇಕಾದಾಗ ನಾವು ಅದಕ್ಕೆ ಸ್ವಲ್ಪ ಕ್ರಿಟಿಕಲ್ ಆಗಿರ್ಬೇಕು, ಅದು ಇನ್ನೊಂದು ಆಯಾಮ ಬರಿಬೇಕಾಗುತ್ತೆ. ಅವರು ಅದನ್ನು ಬರಿಬೇಡ ಅಂತ ಹೇಳ್ತಾರೆ, ಕ್ರಿಟಿಕಲ್ ಆಗಿರ್ಬೇಕಾಗಿಲ್ಲ, ನೀವು ಗಿವ್ ಮಿ ಪಬ್ಲಿಸಿಟಿ, ಅದು ದೊಡ್ಡ ಸಮಸ್ಯೆ ಇದೆ. ಆಮೇಲೆ ಆ ಟೀಸರ್ ಲಾಂಚ್ ಕೂಡಲೇ ವೈರಲ್ ಆಗಿ ನಾವು ನಾಳೆ ಬರೆಯೋ ಹೊತ್ತಿಗೆ ಅದು 9 ಮಿಲಿಯನ್ ಜನ ನೋಡಿರ್ತಾರೆ. 9 ಮಿಲಿಯನ್ ಅದು ಬರಿಬೇಡಿ ಸರ್, 9 ಮಿಲಿಯನ್ ವ್ಯೂಸ್ ಅಂತ ಬರೀರಿ. ಹೀಗೆ ನಮ್ಮನ್ನ ನಿರಂತರವಾಗಿ ತಿದ್ದುವ ಕೆಲಸವನ್ನ ಇದು ಚಿತ್ರೋದ್ಯಮ ಮಾಡ್ತಾ ಇದೆ ಅಂತ. ನಮಗೆ ಬೇಕಾದನ್ನು ಬರೀಕ್ಕಾಗಲ್ಲ. ಒಂದು ಸಿನಿಮಾದ ರಿವ್ಯೂ ಬರೆದ್ರೆ ಆ ರಿವ್ಯೂನ ವಿರುದ್ಧ ಮಾತಾಡ್ತಾರೆ, ಎಷ್ಟು ಸ್ಟಾರ್ ಕೊಡ್ತೀನಿ ಕೇಳ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಿಜವಾದ ಚರ್ಚೆ ಏನಾಗಬೇಕಾಗಿದೆ ಅಂದ್ರೆ, ವೆದರ್ ವಿ ಆರ್ ರಿಯಲಿ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್ ಟು ದಿ ಫಿಲ್ಮ್ ಇಂಡಸ್ಟ್ರಿ ಆರ್ ಫಿಲ್ಮ್ ಆಸ್ ಅನ್ ಆರ್ಟ್ ಅಂತ. ಅಂದ್ರೆ ನಾನು ಹೇಳೋದು ಚಿತ್ರೋದ್ಯಮ, ಬೇರೆ ಚಿತ್ರೋದ್ಯಮಗಳು ನೋಡಿ, ನೀವು ಒಂದು ಸಿನಿಮಾ ಬಂದ ತಕ್ಷಣ ಯಾರ ರಿವ್ಯೂವನ್ನು ಓದ್ತೀರಿ ಅಂತ. ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು, ಕೆಲವು ಹೆಸರಾಂತ ರಿವ್ಯೂರ್ ಇದ್ದಾರೆ ಬೇರೆ ಬೇರೆ ಭಾಷೆ, ಅವರ ಸೃಷ್ಟಿ ಮಾಡಿದ್ದು ಓದುಗರಲ್ಲ ಸರ್, ಮಾಧ್ಯಮ. ಒಂದು ರಿವ್ಯೂ ಅವ್ರು ಮಾಡಿದರೆ ನಮ್ಗೆ ಗೌರವ ಬರುತ್ತೆ ಅಂತ. ಅಂತ ರಿವ್ಯೂ ಅವರನ್ನ ಇಲ್ಲಿ ಕೂಡ ನೀವು ಕ್ರಿಯೇಟ್ ಮಾಡಿ ಸರ್, ಈ ರಿವ್ಯೂ ಮಾಡಿದ್ದ ನೀವು ಶೇರ್ ಮಾಡ್ಕೋಬೇಕು, ಇವ್ರು ನನ್ನ ಸಿನಿಮಾದ ಬಗ್ಗೆ ರಿವ್ಯೂ ಮಾಡಿದ್ದಾರೆ ಅಂತ ಹೆಮ್ಮೆ ಪಡಬೇಕು. 4 ಏನೋ ಈ ರೀತಿಯ ಎಲ್ಲ ಮಾತಾಡುವಾಗ, ಬೇರೆ ಭಾಷೆಗೆ ಹೋಗುವಾಗ ಕನ್ನಡದಲ್ಲಿ ಇಂಥ ಸೋ ರಿವ್ಯೂ ಇದ್ದಾನೆ, ನನ್ನ ಸಿನಿಮಾದ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾನೆ, ಐ ಟೇಕ್ ಹಿಸ್ ವರ್ಡ್ಸ್ ಅಂತ ಹೇಳ್ಬೇಕು, ಅಥವಾ ಐ ಫೈಟ್ ವಿತ್ ಹಿಮ್ ಅಂತ ಹೇಳ್ಬೇಕು. ಈ ತರದ ಒಂದು ಸಂವಾದ ಇಲ್ಲದೆ ಹೋದ್ರೆ ನಾವು ನಮ್ಮ ಪಾಡಿಗೆ ಬಂದು ಕ್ಯಾಮ್ರಾ ಇಟ್ಕೊಂಡು ಅಥವಾ ಪೆನ್ ಇಟ್ಕೊಂಡು ಬರೆದು ನಮ್ಮ ಮನೆಗೆ ಹೋಗ್ಬಿಡ್ತೀವಿ, ನೀವು ನಿಮ್ಮ ಪಾಡಿಗೆ ಹೋಗ್ಬಿಡ್ತೀರಾ. ಇವತ್ತು ನನಗೆ ಮೊನ್ನೆ ಒಂದು 6 ವರ್ಷದ ಹಿಂದೆ ಒಬ್ರು ಹೇಳಿದರು, ಚಾನೆಲ್ ಹೆಡ್, ಜೋಗಿ ಸರ್ ನಿಮ್ಮ ಹತ್ರ ಎಷ್ಟು ಸ್ಟಾರ್ಗಳ ಫೋನ್ ನಂಬರ್ ಇದೆ ಕೇಳಿದ್ರು. ನಾನು ಎಲ್ಲರಿಗೂ ಇದೆ ಅಂದ್ರೆ ಒಂದ್ಸಲ ಫೋನ್ ಮಾಡಿ ಸರ್, ಒಬ್ರಿಗೆ ಫೋನ್ ಮಾಡಿಸಿದ್ರು. ಅದು ನೋಡಿದ್ರೆ ಅದು ಔಟ್ ಆಫ್ ಆರ್ಡರ್ ಆಗಿತ್ತು. ಇದೊಂದು ನಂಬರ್ ಮಾಡಿ ಅದು ಇಲ್ಲ ಸರ್. ನಾನು ಹೇಳಿದೆ, ಅವ್ರು ಹೇಳಿದ್ರು, ನಾನು ನೋಡಿ ಎಲ್ಲರೂ ನಂಬರ್ ಇದೆ, ಒಂದು ಹೀಗೆ ತೆಗೆದುಕೊಳ್ತಾರೆ, ಯಾಕಂದ್ರೆ ನಾನು ಅವ್ರಿಗೆ ಬಿಸ್ನೆಸ್ ಕೊಡ್ತೀನಿ, ಚಾನೆಲಲ್ಲಿ ಏನೋ ಒಂದು ಕೊಡ್ತೀನಿ, ಬಟ್ ನಿಮಗೆ ಅವರ ಅಗತ್ಯ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ವರ್ಷಕ್ಕೆ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸಿನಿಮಾ ಮಾಡ್ತಾರೆ, ನಿಮ್ಮ ಹತ್ರ ಮಾತಾಡ್ಕೊಂಡು ಏನ್ ಕೆಲಸ ಇದೆ? ಅದರಿಂದ ನಂಬರೇ ಕೊಡಲ್ಲ ಸರ್. ಇವತ್ತು ಯಾರ ನಂಬರ್ ಕೂಡ ಇಲ್ಲ. ನಾನು ವೆಂಕಟೇಶ್ ಹತ್ರ ಎಷ್ಟೋ ಸಲ ಫೋನ್ ಮಾಡಿ ಕೇಳ್ತೀನಿ, ಸರ್ ಫೋನ್ ನಂಬರ್ ಕೊಡ್ಸಿ, ಇಲ್ಲ ನನ್ನ ಹತ್ರ ಇಲ್ಲ ಸರ್. ಬೇಕಿದ್ರೆ ಅವರ ಕಾರ್ ಡ್ರೈವರ್ ಹತ್ರ ಮಾಡಿಸ್ತಾರೆ, ಮೇಕಪ್ ಹತ್ರ ಮಾಡಿಸ್ತಾರೆ, ಮನೆಯ ಮಾಲಿ ಹತ್ರ ಮಾಡಿಸ್ತಾರೆ, ಅಣ್ಣ ಮಾತಾಡ್ತಾರೆ ಅಂತ ಫೋನ್ ಕೊಡ್ತಾರೆ, ಬಟ್ ಅವ್ರ ನಂಬರ್ ಕೊಡಲ್ಲ. ಅಂದ್ರೆ ಹೀಗೆ ನಮ್ಮನ್ನ ಒಂದು ಕಡೆಗಣಿಸುವ ನಿರಂತರವಾದ ಕಳೆದ 10 ವರ್ಷಗಳಿಂದ ಇರ್ತಾ ಇದೆ. ಹೀಗಾಗಿ ನಾನು ಚೇತನ್ ಬಂದು ಸಂಘ ಮಾಡುವ ಅಂತ ಹೇಳಿದ್ರೆ ನಾನು ಬೇಡ, ನನಗೆ ಆಗಲ್ಲ ಇದು, ಅಲ್ಲಿ ಬಂದ್ರೆ ದಿನ ಜಗಳ ಆಡ್ತಾ ಇರ್ಬೇಕಾಗುತ್ತೆ ಅಂತ. ಇವತ್ತು ಹೇಳ್ತಾರೆ ಸರ್, ಒಂದು ಪ್ರೆಸ್ ಮೀಟಿಂಗ್ 4 ಗಂಟೆಗೆ ಅಂತ ಹೇಳಿದ್ರೆ 6:30 ಶುರು ಮಾಡ್ತಾರೆ. 2.5 ಗಂಟೆ ಒಬ್ಬನ ಸಮಯವನ್ನ ಅದು ಈ ಟೀಸರ್ ಲಾಂಚಿಗೆ ಇದಕ್ಕೆ ಕಳೆದು, ಅಂದ್ರೆ ಯು ಟೋಟ್ಲಿ ಹ್ಯಾವ್ ಡಿಸ್ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಮೀಡಿಯಾ. ಸೊ ಇದನ್ನು ಇಟ್ಕೊಂಡು ನಾವು ಇಲ್ಲಿ ಇವತ್ತು ಮಾತಾಡೋದ್ರೆ ಬಹಳ ಕಷ್ಟ ಇದೆ ಸರ್. ಮೀಡಿಯಾ ಹ್ಯಾಸ್ ಲಾಸ್ಟ್ ಇಸ್ ಡಿಗ್ನಿಟಿ. ಅದನ್ನು ಕಳ್ಕೊಳ್ಳೋಕೆ ಮೀಡಿಯಾ ಮಾಡಿದೆ, ನಮ್ಮ ತಪ್ಪಿಲ್ಲ ಅಂತ ಹೇಳ್ತಿಲ್ಲ. ಮೀಡಿಯಾ ಕೂಡ ಅಂತ ಕೆಲಸವನ್ನ ಕಳ್ಕೊಳ್ಳುವಂತ ನಿರಂತರವಾದ, ಆದರೆ ಅದು ಮ್ಯೂಚುವಲ್ ಆಗಿದೆ. ಬಟ್ ಮ್ಯೂಚುವಲ್ ಆಗಿ ಉದ್ಯಮ ಪಾತ್ರ ಜಾಸ್ತಿ ಇದೆ ಅಂತ ಇಲ್ದಿದೆ. ಒಂದು ಪ್ರೆಸ್ ಮೀಟ್ ಆದ ತಕ್ಷಣ ಸರ್ ಒಂದು 3 ಸಾವಿರ ರಾಜ್ಕುಮಾರ್ ಅವರು ಬಂದು ಕೂತ್ಕೊಂಡು ಮಾತಾಡ್ತಿದ್ರು. ನಾವು ಎಷ್ಟು ಮಾತಾಡಿದ್ದೀವಿ. ಇವ್ರ ಸಿನಿಮಾದಾಗ ರಾಜ್ ಸಿಂಗ್ ಬಾಬು, ಇವರು ಸೂರಿ ಎಲ್ಲ ಕೂತ್ಕೊಂಡು ಅಲ್ಲೊಂದು ಸಮ್ಮೇಳನ ನಡೆಯೋದು, ಒಂದು 3-4 ಗಂಟೆ ಮಾತುಕತೆ ಆಗೋದು.
ವಿಷ್ಣುವರ್ಧನ್ ಅವರು ಬಂದು ಕೂತ್ಕೊತಿದ್ರು, ಎಲ್ಲ ನಟರು ಬಂದು ಕೂತ್ಕೊತಿದ್ರು, ಮಾತುಕತೆ ಆಗ್ತಾ ಇತ್ತು. ಅವರ ಒಳ ಮನಸ್ಸು ನಮ್ಗೆ ಅರ್ಥ ಆಗ್ತಾ ಇತ್ತು. ಆಮೇಲೆ ಏನು ಬರೀಬೇಕು ಅಂತ ಒಂದು ಐಡಿಯಾ ಬರೋದು. ಅವರಿಗೆ ಯಾವುದನ್ನ ನಿರ್ದೇಶಕರಿಗೆ ಒಬ್ಬ ಹೇಳಕ್ಕಾಗೋದಿಲ್ವೋ ಅದನ್ನ ನಮ್ಮ ಹತ್ರ ಹೇಳ್ತಾ ಇದ್ರು. ಈ ಸಿನಿಮಾದಲ್ಲಿ ಈ ನಿರ್ದೇಶಕ ಈ ತಪ್ಪು ಮಾಡಿದ್ರೆ ಅಂತ ಅವ್ರು ಹೇಳಕ್ಕಾಗಲ್ಲ, ನಮ್ಗೆ ಹೇಳ್ತಾ ಇದ್ರು. ಪ್ರೊಡ್ಯೂಸರ್ ಏನ್ ತಪ್ಪು ಮಾಡಿದ್ರೆ ಅಂತ ಹೇಳ್ತಿದ್ರು, ಇಂಡಸ್ಟ್ರಿಗೆ ಏನ್ ತಪ್ಪಾಗ್ತಿದೆ ಅಂತ ಹೇಳ್ತಿದ್ರು. ಅದನ್ನ ನಾವು ಬಹಳ ನಾಜೂಕಾಗಿ ಬರೋದು, ಯಾರಿಗೂ ನೋವಾಗದಂತೆ ಬರ್ತು. ಬಟ್ ಅದನ್ನ ಆ ಚಿಕಿತ್ಸೆಯನ್ನು ಮಾಡ್ತಾ ಇದ್ವಿ. ಆ ಚಿಕಿತ್ಸೆಯನ್ನ ಮಾಡುವಂತ ಒಂದು ಇಡೀ ಒಂದು ಕಾಲಾವಧಿ ಹೊರಟೋಗಿದೆ ಸರ್, ಇಲ್ಲ ಅದು. ಸೊ ಇಂಥ ಹೊತ್ತಲ್ಲಿ ಮೀಡಿಯಾ ಒಂದು ಕೆಲಸ ಅಂದ್ರೆ ನಾನು ಹೇಳುದು, ಅದು ಸ್ಪ್ರೆಡ್ ಆಗ್ತಾ ಇಲ್ಲ ಅಂತ. ಒಂದು ಏನಾಗಿದೆ ಅಂದ್ರೆ ಪ್ರಿಂಟ್ ಇವತ್ತು ಬಹಳ ಬದಲಾವಣೆ ಏನಾಗಿಲ್ಲ. ರಿಪೋರ್ಟಿಂಗ್ ಸೇಮ್ ಇದೆ, ಬರೆಯೋದು ಸೇಮ್ ಇದೆ, ಪ್ಲಾಟ್ಫಾರ್ಮ್ ಮಾತ್ರ ಬದಲಾಗಿದೆ. ಯಾರು ಪೇಪರ್ಗೆ ಬರೀತಾರೋ ಅವ್ರದನ್ನ ಬೇರೆ ಮಾಧ್ಯಮದಲ್ಲಿ ಬರ್ತಿಲ್ಲ. ಬರೆಯುವವರು ಮಾತಾಡೋಕೆ ಶುರು ಮಾಡಿದ್ದಾರೆ ನಿಧಾನವಾಗಿ. ಈಗ ನಾನು ಹೇಳೋದು, ಚಲನಚಿತ್ರ ಪತ್ರಕರ್ತರ ಸಂಘ ಇದೆಯಲ್ಲ, ನಿಮ್ದೇ ಒಂದು ಚಾನಲ್ ಮಾಡ್ಕೊಂಡ್ರೆ ನೀವೊಂದು ವಾರಕ್ಕೊಬ್ಬರು ರಿವ್ಯೂ ಮಾಡಿ ಒಂದು ಸಿನಿಮಾದ ಬಗ್ಗೆ. ನಮಗೆ ಹೊರಗಡೆಯಿಂದ ಬಂದವ್ರು ಯಾಕೆ ಬೇಕು, ನೀವೇ ಮಾಡಿ. ಅಂದ್ರೆ ಎಲ್ಲ 25 ವರ್ಷದವರಿಗೆ ಒಂದು ಸಿನಿಮಾದ ಬಗ್ಗೆ ಬಹಳ ಸ್ಪಷ್ಟವಾದ ಇಟ್ಕೊಂಡ್ರೆ ಒಂದು ಸಂಘವನ್ನು ಅಲ್ಲಾಡ್ಸಕ್ಕಾಗಲ್ಲ, ವ್ಯಕ್ತಿಯನ್ನು ಅಲ್ಲಾಡ್ಸಕ್ಕೆ. ವ್ಯಕ್ತಿಗೆ ಫೋನ್ ಮಾಡಿ ಬೈಬೋದು, ಸಂಘಕ್ಕೆ ಬೈಯಕ್ಕಾಗಲ್ಲ. ಸೊ ಸಂಘದ ಮಾತನ್ನ ಕೆಲವರಾದ್ರೂ ಮುಂದಿನ 5 ವರ್ಷಗಳಲ್ಲಿ ಗಂಭೀರವಾಗಿ ತಗೊಂಡು ಈ ಒಂದು ಟ್ರೆಂಡ್ ಬದಲಾಗಬಹುದು ಅಂತ ನನಗೆ ಅನ್ಸುತ್ತೆ. ಈ ರೀತಿಯಾಗಿ ಟ್ರೆಂಡ್ ಬದಲಾಗುವಂತ ಕೆಲಸವನ್ನ ಒಂದು ಸಂಘ ಮಾಡಿದ್ರೆ ಅಥವಾ ಒಂದು ಸಾಂಘಿಕವಾಗಿ ಸಾಮೂಹಿಕವಾಗಿ ಎಲ್ಲ ಮಾಡಿದ್ರೆ ಸ್ವಲ್ಪ ಗೌರವ ಉಳಿಯುತ್ತೆ ನಮಗೆ ಅಂತಷ್ಟೇ. ಅಂದ್ರೆ ಅವರಿಂದ ಗೌರವ ಪಡ್ಕೊಂಡು ನಾವೇನು ಪರೀಕ್ಷೆಯಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಆಸೆ ಅಲ್ಲ. ಆದ್ರೆ ನಮ್ಮ ವೃತ್ತಿ ಬಗ್ಗೆ ನಮಗೆ ಒಂದಿನ ಎಂತ ಕೆಲಸಕ್ಕೆ ಬಂದಿದ್ದೀನಿ ನಾನು, ಬೇಕಾಗಿತ್ತು ನನಗೆ ಇದು. ಎಲ್ಲೋ ಹಿಂದೆ ನಿಂತ್ಕೊಂಡು ಯಾವುದೋ ಒಂದು ಬೇರೆ ರಾಜ್ಯದ ಒಬ್ಬ ಮಹಾನ್ ನಟ ಬಂದ್ಬಿಟ್ರೆ ನಾವೆಲ್ಲ ಹಿಂದೆ ಕೂತ್ಕೊಂಡು ಬಾಗಿಲ ಹತ್ರ ಕೂತ್ಕೊಂಡು ರಿಪೋರ್ಟಿಂಗ್ ಮಾಡ್ಬೇಕಂತ ಪರಿಸ್ಥಿತಿ. ಇಲ್ಲಿ 1000 ಜನ ತುಂಬಿಡ್ತಾರೆ. ಅವಾಗ ಪ್ರಶ್ನೆ ಕೇಳಬೇಕಾದ್ರೆ ಮೊದಲೇ ಪರ್ಮಿಷನ್ ತಗೋಬೇಕು. ಇಂಥದೇ ಪ್ರಶ್ನೆ ಕೇಳ್ಬೇಕಂತ, ನೀವು ಅವರಿಗೆ ನೋಯಿಸುವಂತ ಪ್ರಶ್ನೆಗಳು ಕೇಳಬಾರ್ದು. ಈ ತರದ್ದೆಲ್ಲ ಒಂದು ಕಂಡೀಷನ್ಗಳು ಹಾಕ್ತಾ ಹೋಗ್ತಾರೆ ಸರ್. ಇದರಿಂದಾಗಿ ವಾಟ್ ಹ್ಯಾಪನ್ಸ್, ವಿ ಲೂಸ್ ಅವರ್ ಎಂಥೂಸಿಯಾಸಮ್ ಅಂಡ್ ಎನರ್ಜಿ. ಅವ್ರ ಥಿಂಕಿಂಗ್ ಒಂದು ಪ್ಯಾಟರ್ನ್ ಇರ್ತಲ್ಲ, ಅವರು ನಿರಂತರವಾಗಿ. ಸರ್ ಇವತ್ತು ಕೂಡ ನಾನು ಕಳೆದ ವಾರ ಬಹಳ ಸಂತೋಷ ಆಯ್ತು, ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂತು. ಆ ಬ್ಲಿಂಕ್ ಸಿನಿಮಾ ಬಂದಾಗ ನಾನು ಅವತ್ತು ನೋಡೋಕ್ಕಾಗಿರ್ಲಿಲ್ಲ. ಆಮೇಲೆ ನಾನು ಒಂದು ಥಿಯೇಟರ್ಗೆ ಹೋಗಿ ನೋಡಿದೆ. ಕೊನೆಯಲ್ಲಿ ನಿರ್ದೇಶಕ ಬಂದು ಪ್ರೇಕ್ಷಕರ ಮುಂದೆ ನಿಂತ್ಕೊಂಡು, ನನ್ನ ಸಿನಿಮಾ ಇದು, ನಾನೇ ನಿರ್ದೇಶನ ಮಾಡಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ, ಹೊಗಳಕ್ಕೆ ಬೇಕಾಗಿಲ್ಲ, ನಿಮ್ಗೆ ಏನ್ ತಪ್ಪು ಕಾಣಿಸ್ತದೆ ಹೇಳಿ ಅಂತ ಹೇಳಿ ಬರೀ ಬಾಯಿ ಮಾತಲ್ಲ ಆ ಸಿನಿಮಾ ಗೆಲ್ಲುತ್ತಾರೆ. ಫೋಟೋ ಅಂತ ಒಂದು ಸಿನಿಮಾ ಬಂದಾಗ ಆ ಫೋಟೋ ಅಂತ ಒಂದು ಸಂಚಲನ ಮಾಡಿದ್ರು. ಅದರ ನಂತರ ಕೆರೆಬೇಟೆ ಅಂತ ಒಂದು ಸಿನಿಮಾ ಬಂತು. ಅದರ ಲೈನ್ ಮ್ಯಾನ್ ಅಂತ ಅಂದ್ರೆ ಒಳ್ಳೆಯ ಸಿನಿಮಾಗಳು ಕಳೆದ 4 ವಾರಗಳಲ್ಲಿ ಬರ್ತಾ ಇದೆ, ಬಹಳ ಒಳ್ಳೆಯ ಸಿನಿಮಾ ಬರ್ತಾ ಇದೆ. ನಾನು ಇದು ಇನ್ನೂ ಬಂದಿದೆ, ನಾನು ಸುಮ್ಮನೆ ಹೇಳಿದ್ದೀನಿ 4 ಹೆಸರುಗಳು. ಆದ್ರೆ ಇಂಥ ಸಿನಿಮಾಗಳನ್ನ ಬಗ್ಗೆ ಬರೆದಾಗ ನಾವು ಕೆಟ್ಟ ಸಿನಿಮಾಗಳ ಬಗ್ಗೆ ಬರೆದ ಹಾಗೆಯೇ ಒಳ್ಳೆ ಸಿನಿಮಾದ ಬಗ್ಗೆ ಬರೀತೀವಿ. ಒಂದು ಬರೆಯಬೇಕಾದ ಪರಿಸ್ಥಿತಿ ಇದೆ. 3 ಸ್ಟಾರ್ ಕೊಡದೆ ಹೋದ್ರೆ ಬಹಳ ಕಷ್ಟ ಇದೆ ಇವತ್ತು. ಎಲ್ಲ ಈ 3 ಸ್ಟಾರ್ಗಳಲ್ಲಿ ಮುಳುಗೋಗಿದ್ದೀವಿ. ಹಾಗಾಗಿ ಒಂದು ಅದು. ಎರಡನೇದು, ಒಬ್ಬ ಫಿಲ್ಮ್ ಫ್ರಾಟರ್ನಿಟಿ, ಒಬ್ಬ ರಿವ್ಯೂವರ್ನ ಕ್ರಿಯೇಟ್ ಮಾಡಬೇಕು ಅಂತ. ಕ್ರಿಯೇಟ್ ಅಂದ್ರೆ ನೀವು ಬರೆದಾಗ ನಿಮ್ಮ ರಿವ್ಯೂ ನನಗೆ ಉಪಕಾರ ಆಯ್ತು ಅಂತ ಹೇಳಿದ್ರೆ ನಾವು ಮುಂದಿನ ಸಲ ಇನ್ನೂ ಕ್ರಿಟಿಕಲ್ ಆಗಿ ಬರೀಬೇಕು, ಅದನ್ನು ಮಾಡಬೇಕು. ಮೂರನೇದು, ಇವತ್ತು ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಹೆಚ್ಚಿನ ನಿರ್ದೇಶಕರಾಗ್ಲಿ ನಿರ್ಮಾಪಕರು ಬಿಟ್ಟು ನಿರ್ದೇಶಕರಾಗ್ಲಿ ನಟರುಗಳಾಗ್ಲಿ ತಂತ್ರಜ್ಞರಾಗ್ಲಿ ಬರೆದಂತ ವಿಮರ್ಶೆಯನ್ನು ಓದೋದೇ ಇಲ್ಲ. ಅವ್ರಿಗೆ ಕಳ್ಸಿಕೊಟ್ರೆ ಹೌದಾ ಸರ್ ಓದ್ತಾರೆ, ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಓದಿಲ್ಲ. ಓದುವ ಒಂದು ಹವ್ಯಾಸ ಹೊರಟೋಗಿದೆ. ಆಮೇಲೆ ಕೇಳುವ ಹವ್ಯಾಸವು ಹೊರಟೋಗಿದೆ. ಅದನ್ನ ನಾನು ಎಷ್ಟೋ ಜನ ನೋಡಿದ್ದೀನಿ, 2 ಸ್ಪೀಡಲ್ಲಿ ಕೇಳ್ತಾರೆ. 5 ನಿಮಿಷ ಅಂದ್ರೆ 2 ನಿಮಿಷ ಕೇಳ್ಬಿಡ್ತಾರೆ. ಈ ತರ ಸಮಸ್ಯೆ ಇದೆ. ಇವತ್ತು ನಿಜವಾಗ್ಲೂ ಚರ್ಚೆ ಆಗ್ಬೇಕಂತ ಈ ತರದ್ದು. ರಮೇಶ್ ಮತ್ತೆ ಶೇಷಾದ್ರಿ ಇಬ್ರು ಇದ್ದಾರೆ ಅಲ್ಲಿ. ಸೊ ನಿಮ್ಗೆ ಹೇಳಿದಾಗ ಇದು 2 ನಿಮಿಷ ಇವರು ಕೂಡ ಸಿನಿಮಾ ಪತ್ರಕರ್ತರು ಮತ್ತು ಸಿನಿಮಾಗೆ ಸೇತುವೆಯಾಗಿ ನಿಂತಿದ್ದಾರೆ. ಹಾಗೆ ಸಂಭಾಷಣೆಗಾರ, ಪತ್ರಕರ್ತ. ರಶ್ಮಿಟ್ ಮಾಡ್ತೀನಿ. ದೀಪಿಕಾ, ಭೀಮ್ರಾಯ್,
ರವಿಕುಮಾರ್ ಬಾಂಡ್ ರವಿ. ಮಿಲಿಯನ್ ಅಂದ್ರೆ 8,000 ಟಿವಿ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿದೆ. ಡಿಜಿಟಲ್ ಮೂಲಕ 6,000. ನಿಮ್ಮ ಮಾಧ್ಯಮ ಮೂಲಕ 300 ಇರ್ಬೋದು, ನಮ್ದು 100 ಇರ್ಬೋದು. ಸೊ ಮಿಲಿಯನ್ ಅಂತ ಟಾಕಿಂಗ್. ಇಷ್ಟು ಜನ ಇದ್ದಾರೆ ಸರ್, ಇಷ್ಟು ಜನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್, ನಮ್ಮ ಕಂಟೆಂಟ್ ಆಸೆ ಪಡ್ತಿದ್ದಾರೆ, ಇದರ ರೈಟಿಂಗ್ ಅಥವಾ ಸಿನಿಮಾ ವಾಟ್ ಎವರ್. ಹಾಗಾಗಿ ಇದು ಡಿಸ್ಮಲ್ ಸೀನೆ ಅಲ್ಲ. ಎಲ್ಲರೂ ಬಂದು ಕುಸಿದು ಹೋಗ್ತಿದೆ, ಸಿನಿಮಾ ಯಾರು ನೋಡ್ತಿಲ್ಲ ಅಂತ ಮಾತಾಡ್ತಿದ್ದೀರಲ್ಲ. ಇದು ಐ ಟೆಲ್ ಯು ವಾಟ್ ದ ಪ್ರಾಬ್ಲಮ್ ಇಸ್. ಆಕ್ಚುಲಿ ನೀವು ಯೋಚನೆ ಮಾಡಿ ನೋಡಿದ್ರೆ 90% ಆಫ್ ಇಂಡಿಯಾ ಥಿಯೇಟರ್ ಹೋಗಿ ಸಿನಿಮಾ ನೋಡೋದಿಲ್ಲ ಸರ್. ನೋಡ್ತಾ ಇರೋದು 10% ಅಷ್ಟೇ. ಈ 10% ಇಷ್ಟೊಂದು ವ್ಯವಹಾರ ನಡೀತಾ ಇದೆ. ಈ 90% ಒಳಗೆ ಬಂದ್ರೆ ಏನಾಗ್ಬೋದು ಯೋಚನೆ ಮಾಡಿ. ಎಂತ ಅವಕಾಶ ಗೊತ್ತಾ ಇದು ನಾವಿರೋ ಪರಿಸ್ಥಿತಿ. ನಾವು ಅನ್ಕೊಂಡ್ರೆ ಅಷ್ಟು ಡಿಸ್ಮಲ್ ಅಲ್ಲ ಇದು. ನೀವು ಅನ್ಕೊಂಡಿದ್ರೆ ಅಷ್ಟೇ 10 ಜನರಲ್ಲಿ ಒಬ್ರು ಮನೆಯಲ್ಲಿ ವೈಫೈ ಇದೆ ಅಷ್ಟೇ, ಇನ್ನು 9 ಜನ ಮನೆಯಲ್ಲಿ ವೈಫೈ ಬರಬೇಕು. ಅಷ್ಟು ಜನಕ್ಕೂ ಸಂಪರ್ಕ ಸಿಕ್ಬಿಟ್ರೆ ಇದೇ ಇಂಡಸ್ಟ್ರಿ ಏನ್ ಗ್ರೋ ಅಪ್ ಆಗುತ್ತೆ ಗೊತ್ತಾ. ಸೊ ಆಕ್ಚುಯಲ್ ಅವಕಾಶಗಳು ಅದ್ಭುತವಾಗಿದೆ. ನಾವು ಮಾತಾಡ್ತಿರೋ ಪ್ರಾಬ್ಲಮ್ ಏನ್ ಗೊತ್ತಾ, ಇದು 20 ವರ್ಷದ ಹೇಳಿದ್ರೆ ಅದು ಆಗಿದೆ. ಇವ್ರು ಹೇಳಿದ್ರಲ್ಲ ಇದೇ ತರ ಒಂದು ಸಂವಾದ ಆ ಟೈಮಲ್ಲೂ ಆಗಿದೆ. ಆದ್ರೂ ನಾವು ಹೋಗಿದ್ದೀವಿ. ಏನಾಗುತ್ತೆ ಅಂದ್ರೆ ಎಲ್ಲವೂ ಒಂದ್ ರೀತಿಯಲ್ಲಿ ನಡೀತಾ ಇತ್ತು, ನಮ್ಗೆ ಫೇವರಬಲ್ ಆಗಿ ನಡೀತಾ ಇತ್ತು, ಎಲ್ಲವೂ ನಮ್ಮ ಪರವಾಗಿ ನಡೀತಾ ಇತ್ತು. ದಿಢೀರಂತ ನನ್ನ ಪರವಾಗಿ ನಡೀತಿಲ್ಲ ಅನ್ನೋದೇ ಪ್ರಾಬ್ಲಮ್. ಆಕ್ಚುಲಿ ಇಟ್ಸ್ ಅ ಪ್ರಾಬ್ಲಮ್ ಅಡಾಪ್ಟಬಿಲಿಟಿ. ನಾವು ಬದಲಾವಣೆಗೆ ಹೊಂದ್ಕೊಳಕ್ಕಾಗ್ತಿಲ್ಲ ಅನ್ನೋದೊಂದೇ ಸಮಸ್ಯೆ ಸರ್. ಎಲ್ಲವೂ ಚೇಂಜ್ ಆಗ್ಬಿಟ್ಟಿದೆ, ಯಾವ್ದು ಸರಿ ನಡೀತಿರೋದು ಅಲ್ಲ. ನಾವು ಹೊಂದ್ಕೊಳಕ್ಕಾಗ್ತಿಲ್ಲ, ನಾಳೆ ಉಳಿಯಕ್ಕಾಗ್ತಿಲ್ಲ. ನನ್ನ ಸಮಸ್ಯೆ ಇರೋದೆ, ಎಲ್ಲರದ್ದು ಸಮಸ್ಯೆ ಇದೆ. ನಾನು ಹೇಳ್ತಿಲ್ಲ, ನಮ್ಮ ಮನೇಲಿ ನಾವೇ ಒಂದು ಚಿತ್ರ ರಿಲೀಸ್ ಆದ್ರೆ ಇಡೀ ಫ್ಯಾಮಿಲಿ ಹೋಗ್ಬೇಕು ಈ ಸಾಟರ್ಡೆ ಅಂತ ಡಿಸೈಡ್ ಮಾಡಿ ಎಲ್ಲರೂ ಹೋಗ್ತಾ ಇದ್ವಿ. ಈಗ ಒಂದು ಫಿಲ್ಮ್ ರಿಲೀಸ್ ಆದ್ರೆ ಹೆಂಡತಿ ಹೇಳ್ತಾರೆ ಯಾಕೆ ಹೋಗ್ಬೇಕು ನಾವು, ಬರುತ್ತಲ್ಲ OTT ಅಂತ. ಸೊ ನನಗೆ ಗೊತ್ತು, ಇದು ಡೇಂಜರ್ ಏರಿಯಾ, ನನ್ನ ಇಡೀ ಕ್ಷೇತ್ರವೇ ಡೇಂಜರ್ ಏರಿಯಾ. ಇದಕ್ಕೆ ನಾನು ಹೆಂಗ್ ಹೊಂದ್ಕೊಳ್ಳೋದು ಅನ್ನೋದೊಂದೇ ಸಮಸ್ಯೆ ಅಷ್ಟೇ. ಅದೇ ತರ ನಮ್ಮ ಮನೇಲಿ ಪೇಪರ್ ಬಂದ್ರೆ ನಾನು ಬೆಳಗ್ಗೆ ಎದ್ರೆ ಫಸ್ಟ್ ಪೇಪರ್ ತಗೊಂಡು ಅದ್ರ ಜೊತೆಗೆ ನಾನು ಕಾಫಿ ಕುಡಿಬೇಕು. ಅಷ್ಟು ಅಭ್ಯಾಸ, ಈಗಲೂ ಅದೇ ಅಭ್ಯಾಸ. ಬಟ್ ಈಗಲೂ ಆ ಪೇಪರ್ಸ್ ಬರ್ತಾ ಇದೆ, ನಾನು ಒಬ್ಬ ನೋಡ್ತಾ ಇದ್ದೀನಿ, ಮನೆ ಬೇರೆ ಯಾರು ಅದನ್ನು ಮುಟ್ತಾನೆ ಇಲ್ಲ, ಹಂಗೆ ಇದೆ. ಸೊ ದಟ್ ಇಸ್ ಅ ಡೇಂಜರ್ ಫಾರ್ ಯು. ನಿಮಗಿರೋ ಅಪಾಯ ಅದು. ಸೊ ಹೇಳ್ತಿರೋದು ಎರಡು ಕಡೆಯೂ ವಿ ಆರ್ ಇನ್ ಅ ವೆರಿ ವೆರಿ ಡೇಂಜರಸ್ ಸಿಚುವೇಶನ್. ಸೊ ಇಲ್ಲಿರೋ ಡೇಂಜರ್ ಇರೋದು ನಂಗೆ ಗೊತ್ತಾ, ಈಗ ಆಗ್ಬೇಕಾದ್ರು ಹೊಂದ್ಕೋಬೇಕಷ್ಟೇ ಸರ್. ನಾವೀಗ ಹೆಂಗ್ ಉಳಿಯೋದು ಅನ್ನೋದೊಂದು ಸಮಸ್ಯೆ. ಈ ಬದಲಾಗ್ತಿದೆ ಅನ್ನೋದು ಬದಲಾಗೇ ಆಗುತ್ತದೆ, ಎಲ್ಲವೂ ಬದಲಾಗುತ್ತೆ. ಟಿವಿ ಬಂದಾಗ ಇದನ್ನ ಹೇಳಿದ್ರು, ಮುಗಿತು ಸಿನಿಮಾ ಅಷ್ಟೇ ಅಂತ. 200 ಚಾನಲ್ ಸಾಧ್ಯನೇ ಇಲ್ಲ ಅಂದ್ರು. ಅದೀಗ ನಮ್ಗೆ ಬೇರೆ ತರ ಬರ್ತಾ ಇದೆ. OTT ಅಂತಾರೆ, ಸೋಷಿಯಲ್ ಮೀಡಿಯಾ ಅಂತಾರೆ, ಅದು ಇನ್ನೊಂದು ರಾಕ್ಷಸ ಅಷ್ಟೇ. ಬಟ್ ಸಮಸ್ಯೆಗಳು ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಇರುತ್ತೆ. ನಾವು ಅದನ್ನ ಎಷ್ಟು ಕ್ಲೆವರ್ ಆಗಿ ನಮ್ಮನ್ನ ಹೆಂಗ್ ಅಪ್ಡೇಟ್ ಮಾಡ್ಕೊಳ್ತೀವಿ, ಈ ಹೊಸ ಮಾಧ್ಯಮಕ್ಕೆ ನಾವು ಹೆಂಗ್ ಅಂಟ್ಕೊಳ್ತೀವಿ ಅನ್ನೋದೊಂದೇ ಈಗ ನಾವು ಮಾಡ್ಬೇಕಾದ್ರೆ ಅಷ್ಟೇ ಈಗ. ಸೊ ನನಗನ್ನಿಸ್ತಾ ಇರೋದು ಎಲ್ಲವೂ ಹಿಂಗ್ ಬದಲಾಗ್ತಾ ಇದ್ರೆ ಹೌ ಡು ಯು ಚೇಂಜ್. ನಾವು ಓದ್ತಾ ಹೇಳಿದ್ರು ಕಂಪ್ಯೂಟರ್ ಇಂಜಿನಿಯರಿಂಗ್ ತಗೊಂಡ್ರೆ ಕೆಲಸ ಗ್ಯಾರಂಟಿಗಳು. ಪ್ಲಾಸ್ಟಿಕ್ಸ್ ಫ್ಯೂಚರ್ ಅನ್ನೋದು, ಈಗ ಪ್ಲಾಸ್ಟಿಕ್ಸ್ ತೊಗೊಂಡ್ರೆ ಯಾರು ಮುಟ್ಟೋದಿಲ್ಲ ಅಂತ ಆಗ್ಬಿಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದು ಚೇಂಜ್ ಆಯ್ತು. ಸೊ ಯಾವ್ದನ್ನು ತೊಗೊಳೋದು, ಎಲ್ಲವೂ ಚೇಂಜ್ ಆಗ್ತಿರ್ಬೇಕಾದ್ರೆ ಸೊ ಕೊನೆಯವ್ರು ಏನ್ ಹೇಳಿದ್ರು, ಕಲಿಯೋದನ್ನೇ ನೀವು ಪ್ರೀತಿ ಮಾಡ್ಬೇಕು. ಏನಾಗಿದ್ರು ಸರಿ, ಐ ಆಮ್ ನಾಟ್ ಅಫ್ರೈಡ್ ಆಫ್ ಚೇಂಜ್ ಬಿಕಾಸ್ ಐ ಆಮ್ ವಿಲ್ಲಿಂಗ್ ಟು ಚೇಂಜ್. ನನಗೆ ಬದಲಾವಣೆಯ ಬಗ್ಗೆ ಹೆದರಿಕೆ ಇಲ್ಲ, ಯಾಕಂದ್ರೆ ನಾನು ಬದಲಾಗಿ ಸಿದ್ಧವಾಗಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಅಷ್ಟೇ. ಹಾಗಾಗಿ ಎಲ್ಲ ಈ ಸ್ಥಿತಿ ಗತಿ ಅಂತ ಹೇಳ್ತಿರಲ್ಲ, ಇದೆಲ್ಲ ಒಂದು ಮನಸ್ಥಿತಿ. ಬದಲಾಗುವಂತ ಮನಸ್ಥಿತಿ ಇದ್ರೆ, ಹೊಂದ್ಕೊಳ್ಳೋ ಮನಸ್ಥಿತಿ ಇದ್ರೆ ಇದು ನಾವು ಪಾರಾಗ್ಬೋದು ಅನ್ನೋದು ನನ್ನ ದೃಢವಾದ ನಂಬಿಕೆ. ಸೊ ಇದು ಹೇಗ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಒಂದು, ಇದೆಲ್ಲ ಬದಲಾಗ್ತಿರ್ಬೇಕಾದ್ರೆ ಬದಲಾಗದೇ ಇರೋ ವಿಷಯ ಏನು ಅನ್ನೋದ್ರ ಬಗ್ಗೆ ಗಮನ ಕೊಡ. ಏನ್ ಬದಲಾಗ್ತಿಲ್ಲ ಅದನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಏನ್ ಬದಲಾಗ್ತಿಲ್ಲ. ಓಕೆ, ಈಗ ಸೋಷಿಯಲ್ ಮೀಡಿಯಾ ಏನು ಅಂತ ಹಾಕ್ತೀವಿ, ಹಾಕಿದ್ರೆ ಎಲ್ಲ ಕಡೆ ಒಂದಷ್ಟು ಜನ 100 ಜನ ಕರಡ್ತಾ ಇದೆ, ಇದರಿಂದ ಪ್ರಾಬ್ಲಮ್ ಅಂತ ಹೇಳ್ತೀರಿ, ಇದರಿಂದ ಪಬ್ಲಿಸಿಟಿ ಆಗ್ತೈತೆ ಅಂತೀರಿ. ಓಕೆ, ಇದೇನು ಹೊಸ್ತಾ ಇದು? ರಾಮಾಯಣದ ಕಾಲದಲ್ಲಿ ಏನಾಯ್ತು, ಆ ಮಂತಾರ ಬಂದು ಕೈ ಕಿವಿ ಕಚ್ಚಿದ್ಲು, ಅದರಿಂದ ರಾಮಾಯಣನೇ ಆಗೋಯ್ತು. ಈಗ 1 ಲಕ್ಷ ಕಿವಿ ಕಚ್ಬೋದು ಒಂದೇ ಕ್ಷಣದಲ್ಲಿ, ಅಥವಾ 1 ಕೋಟಿ ಕಿವಿ ಕಚ್ಬೋದು. ದಟ್ ಇಸ್ ಸೋಷಿಯಲ್ ಮೀಡಿಯಾ. ಸೊ ಈಗ ಆಗಿರೋದು ಏನು ಅಂದ್ರೆ, ಅದೇ ಕಿವಿ ಕಚ್ಚೋದು ರಾಮಾಯಣದ ಕಾಲದಲ್ಲಿ ಏನಿತ್ತು, ಅದೇ ಒಂದು ಆಂಪ್ಲಿಫೈ ಮಾಡುವಂತ ಅಪಾರವಾದ ಶಕ್ತಿ ಇದೆ ನಮ್ಮ ಕೈಯಲ್ಲಿ. ಈ ಆಂಪ್ಲಿಫಿಕೇಶನ್ ಇದೆಯಲ್ಲ,
ಒಂದು ಏನದು ಹಚ್ಚೋದು ಹೇಗೆ, ದೊಡ್ಡದು ಮಾಡಿದ್ರೆ ಅಪಾರವಾದ ಶಕ್ತಿ ಇರ್ಬೇಕು, ಅದನ್ನ ಪಾಸಿಟಿವ್ ಆಗಿ ಹೆಂಗ್ ಯೂಸ್ ಮಾಡೋದು. ಸೇಮ್ ಥಿಂಗ್ಸ್ ವರ್ಕ್ ಆಗಿದೆ ಸರ್. ಆ ಕಾಲದ ಹರಿಶ್ಚಂದ್ರ ಏನ್ ಸರ್ ಪ್ರಾಮಿಸ್ ಮಾಡ್ದ, ಪ್ರಾಮಿಸ್ ಇಟ್ಕೊಳಕ್ಕಾಗಿಲ್ಲ, ಏನೋ ಆ ಕತೆ ಅದು. ಈಗ KGF ಏನೋ ತಾಯಿ ಒಂದು ಪ್ರಾಮಿಸ್ ಮಾಡ್ದ, ಅದನ್ನ ಇಟ್ಕೊಂಡ. ಸೊ ಕೆಲವು ವಿಷಯಗಳಿದೆಯಲ್ಲ, ಈ ಹ್ಯೂಮನ್ ನೇಚರ್ ಅಂತ ಹೇಳ್ತೀವಲ್ಲ, ಮಾನವ ಸ್ವಭಾವ ಅದು ಬದಲಾಗಿಲ್ಲ. ಹಾಗಾಗಿ ನಾವು ಮಾಡುವಂತಹ ಕೆಲಸಗಳು ಈ ಮಾನವ ಸ್ವಭಾವವನ್ನ ಬೇಸ್ ಮಾಡಿ, ಮಾನವ ಸ್ವಭಾವಕ್ಕೆ ಹತ್ತಿರವಾದಂತಹ ವಿಷಯವನ್ನು ನಾವು ಮಾಡಿದಷ್ಟು ನಾವು ಇಟ್ಕೊಳ್ತೀವಿ. ಅದು ಕಂಟೆಂಟ್ ಅಲ್ಲಿ ಇರ್ಬೋದು, ಆನ್ ಸ್ಕ್ರೀನ್ ಇರ್ಬೋದು, ಆಫ್ ಸ್ಕ್ರೀನ್ ಇರ್ಬೋದು. ದಟ್ ಇಸ್ ದ ಓನ್ಲಿ ಟ್ರಿಕ್. ಹ್ಯೂಮನ್ ನೇಚರ್ ಚೇಂಜ್ ಆಗಿಲ್ಲ, ಶತಮಾನಗಳಿಂದ ಚೇಂಜ್ ಆಗಿಲ್ಲ. ಅದನ್ನ ನಮ್ಮ ರೀತಿಯಲ್ಲಿ ಅದನ್ನ ಹೇಗೆ ಯೂಸ್ ಮಾಡ್ತೀವಿ, ಅದನ್ನ ಹೇಗೆ ನಾವು ಆಂಪ್ಲಿಫೈ ಮಾಡ್ತೀವಿ ಅನ್ನೋ ಒಂದು ಸಣ್ಣ ಒಂದು ಜಾಣ್ಮೆ ಬೇಕು ನಮ್ಗೆ ಅಷ್ಟೇ. ಎಲ್ಲಾ ಪ್ರಾಬ್ಲಮ್ ಸೊಲ್ಯೂಷನ್ ಅಲ್ಲಿದೆ ಅಂತ ನನಗೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ಹ್ಯೂಮನ್ ನೇಚರ್ ನನಗೆ ಮಾತಾಡ್ತಲ್ಲ, ಸೇಮ್ ಥಿಂಗ್ ಸರ್. ನಾನು ಇವರು ಎಷ್ಟು ಮಾತಾಡಿದೀವಿ ಅಂದ್ರೆ ಒಂದು ಸಂಬಂಧ ಸರ್ ಅದು. ಈಗ ಆಗ್ತಿರೋ ಮೇನ್ ಪ್ರಾಬ್ಲಮ್ ಸಿನಿಮಾ ಮತ್ತು ಪತ್ರಕರ್ತರ ಮಧ್ಯೆ ಆ ಸಂಬಂಧ ಬಂದು ಒಂದು ಸಸ್ಪಿಷನ್ ನಡೀತಾ ಇದೆ, ಒಂದು ಅನುಮಾನ. ನನಗೆ ಅವ್ರ ಕಂಡ್ರೆ ಅನುಮಾನ, ಏನಕ್ಕೆ ಇದು ಮಾಡ್ತಿರೋದು, ಏನೋ ಟ್ರಾಪ್ ಮಾಡಕ, ಇದು ಒಂದು ಟ್ರಾಪ್ ಅಂತ ಭಯ ಆಗ್ತಿದೆ ಆರ್ಟಿಸ್ಟ್ಗೆ ಎಲ್ಲೂ. ಅದೇ ತರ ಪತ್ರದಲ್ಲಿ ಏನಕ್ಕೆ ನನಗೆ ಮಾಡ್ತೀರಾ, ಇದರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ ಪಿಕ್ಚರ್ ಸೈಡ್ ಮಾಡ್ತೀರಾ, ಇದ್ರಲ್ಲಿ ಇನ್ನೊಂದು ಉದ್ದೇಶ ಇದೆಯಾ ಅಂತ ಈ ವಿಶ್ವಾಸದ ಒಂದು ಸೇತುವೆ ಇತ್ತು ಸರ್, ಒಂದು ನಂಬಿಕೆ ಇತ್ತು ಸರ್. ಆ ನಂಬಿಕೆನ ಇವ್ ಹೇಳಿದ್ರಲ್ಲ, ಗೌರವ ಇತ್ತು. ಗೌರವ ಅನ್ನೋದು ಗಳಿಸ್ಕೊಡೋದು ಸರ್. ಅದು ಗಳಿಸ್ಕೋಬೇಕು ಅಂದ್ರೆ ಈ ನಂಬಿಕೆ ಬಿಟ್ವೀನ್ ನಿಮ್ಮ ಪತ್ರಕರ್ತರು ಮತ್ತು ಚಿತ್ರರಂಗದ ಮಧ್ಯೆ ಒಂದು ನಂಬಿಕೆಯ ಸೇತುವೆ, ಒಂದು ವಿಶ್ವಾಸ. ಅವ್ರು ಫೋನ್ ಮಾಡಿದ್ರೆ ನಾನು ಇವತ್ತು ನಾನು ಒಂದು ಫೋನ್ ಮಿಸ್ ಮಾಡಲ್ಲ. ಇವ್ರದಲ್ಲ 35 ವರ್ಷ ಆಯ್ತು. ನಮ್ಗೆ ಗೊತ್ತಿರೋರು ಯಾರು ಫೋನ್ ಮಾಡೋದು ನೆಕ್ಸ್ಟ್ ಮಿನಿಟ್ ಐ ಟೇಕ್. ನನಗೆ ಡೌಟೇ ಇಲ್ಲ, ಇದು ಐ ಡೋಂಟ್ ಫಿಯರ್ ಅಟ್ ಆಲ್ ಇವ್ರ ಬಗ್ಗೆ. ನನಗೆ ಆ ನಂಬಿಕೆನೇ ಈಗ ಉಳಿಸ್ಕೊಂಡು ಹೋಗ್ತಾ ಇರೋದು. ಆ ನಂಬಿಕೆ ವಿಶ್ವಾಸವನ್ನ ಎಷ್ಟು ಗಳಿಸ್ತಿರೋ ಅಷ್ಟು ಸೇಫ್ ಆಗಿರ್ತೀರಿ ನೀವು ಇನ್ ಯುವರ್ ಓನ್ ಪ್ರೊಫೆಷನ್, ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ನಂಬರ್ 1. ನಂಬರ್ 2, ಇವ್ರು ಏನ್ ಮಾಡಿದ್ರು, ಸುದ್ದಿ ಸಂಗಾತಿ ಬಗ್ಗೆ ಅವ್ರು ಹೇಳಿದ್ರಲ್ಲ, ಕೆಲಸ ಇರಲಿಲ್ಲ, ಆ ರಿಸ್ಕ್ ತಗೊಂಡು ಸಿನಿಮಾ ಮಾಡಿದ್ರಲ್ಲ, ಅದು ಬರೀ ಅವ್ರು ಸಿನಿಮಾ ಮಾಡ್ತೀನಿ ಗೊತ್ತಿತ್ತು, ಬೇರೆ ವಿಷಯ. ಆ ರಿಸ್ಕ್ ತಗೊಂಡ್ರಲ್ಲ ಸರ್, ಆ ಒಂದು ಸಣ್ಣ ರಿಸ್ಕ್ ತಗೋ ಮನೋಭಾವ ಅಂದ್ರೆ ಎಲ್ಲರೂ ಚಿತ್ರ ಮಾಡಿದ್ದು ಹೇಳ್ತಾರೆ. ದಟ್ ಇಸ್ ನಾಟ್ ದ ಪಾಯಿಂಟ್. ವೆರಿ ವೆರಿ ಡೇಂಜರಸ್ ಫೀಲ್ಡ್ ಅದಲ್ಲ. ನಿಮ್ ಒಳಗೆ ಹೇಳ್ತಾ ಇರೋದು ಸರ್, ಇನ್ನೊಂದೇನೋ ನಾನು ಮಾಡ್ಬೋದು, ಇನ್ನೊಂದು ವಿಷಯ ನಾನು ಮಾಡ್ಬೋದು ಅಂತ ಇರುತ್ತಲ್ಲ ಸರ್, ನಮ್ಮೆಲ್ಲರಿಗೂ ಇರುತ್ತೆ ಸರ್. ಅದನ್ನ ಯಾವ್ದೋ ಒಂದು ರೀತಿಯಲ್ಲಿ, ಒಂದು ಸಣ್ಣ ರೀತಿಯಲ್ಲಿ ದಯವಿಟ್ಟು ಟ್ರೈ ಮಾಡಿ ಸರ್. ಒಂದು ಸೇಫ್ಟಿ ಝೋನ್, ಕಂಫರ್ಟ್ ಝೋನ್, ನನಗೆ ಇದು ಬರುತ್ತೆ, ಇದೇ ಮಾಡ್ತಿರ್ತೀನಿ, ನಾನು ಮಾಡಿದ್ದನ್ನೇ ಮಾಡ್ತಿರ್ತೀನಿ, ಆದ್ರೆ ರಿಸಲ್ಟ್ಸ್ ಬೇರೆ ಇರಬೇಕು ಅಂದ್ರೆ ಆಗಲ್ಲ ಸರ್. ನೀವು ಮಾಡಿದ್ದನ್ನೇ ಮಾಡ್ತಾ ಇದ್ರೆ ನಿಮ್ ಲೈಫ್ ಹೇಗೆ ಹೋಗ್ತಿದ್ಯೋ ಹಾಗೆಯೇ ಹೋಗ್ತಿರುತ್ತೆ ಸರ್. ಈಗ ಏನಾಗ್ತಿದೆಯೋ ಅದೇ ಆಗ್ತಿರುತ್ತೆ ಸರ್. ನೀವು ಮಾಡ್ತಿರೋದ್ರಲ್ಲಿ ಏನೋ ಒಂದು ಸಣ್ಣ ಬದಲಾವಣೆ, ಒಂದು ಒಳ್ಳೆ ಬದಲಾವಣೆ ಆದ್ರೆ ರಿಸಲ್ಟ್ಸ್ ಅಲ್ಲಿ ಒಂದು ಬದಲಾವಣೆ ಕಾಣುತ್ತೆ. ದಟ್ ಇಸ್ ಓನ್ಲಿ ವೇ. ಮಾಡ್ತಿದ್ದನ್ನೇ ಮಾಡ್ತಿರ್ತೀನಿ, ಬಟ್ ರಿಸಲ್ಟ್ಸ್ ಎಲ್ಲ ಬೇರೆ ಆಗ್ಬೇಕು, ನನ್ನ ಜೀವನ ಬೇರೆ ತರ ಆಗ್ಬೇಕು ಅಂತಿದ್ರೆ ಬಹಳ ಕಷ್ಟ. ಅದು ಇನ್ ಎನಿ ಫೀಲ್ಡ್. ಸೊ ದಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತಾ ಹೋದ್ರೆ ಸ್ಟುಪಿಡ್ ರಿಸ್ಕ್ ಅಲ್ಲ. ಒಂದು ಸಣ್ಣ ಕ್ಯಾಲ್ಕುಲೇಷನ್ ಹೇಳೋದಿಲ್ಲ. ಬಿಸ್ನೆಸ್ ಪ್ಲಾನ್ ಇದು ಸರ್, ನಾನು 10 ಲಕ್ಷ ಬರುತ್ತೆ ಅದ್ ಮಾಡಿದೆ ಸರ್ ಅಂತಲ್ಲ. ಈಗ ಸಬ್ಸಿಡಿ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನೀವು ಏನೇ ಮಾಡಿದ್ರು ಅದರ ಬಿಸ್ನೆಸ್ ಪ್ಲಾನ್ ಇದು ನನ್ನ ಕ್ಯಾಲ್ಕುಲೇಷನ್, ಇದು ಒಂದು ಲೆವೆಲ್ ಸೇಫ್ಟಿ ಸರ್, ಇಷ್ಟು ರಿಸ್ಕ್ ಇದೆ ಸರ್ ಅಂತ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಸಣ್ಣ ರಿಸ್ಕ್ ಎಲಿಮೆಂಟ್, ಅದು ವೈಯಕ್ತಿಕ ವಿಷಯದಲ್ಲಿ ಇರ್ಬೋದು ಅಥವಾ ಈ ತರ ಒಂದು ಸಂಘದಲ್ಲಿ ಇರ್ಬೋದು, ಆ ತರ ವಿಷಯಗಳು ಆದಾಗ ಮಾತ್ರ ಒಂದು ಜಂಪ್ ಸಾಧ್ಯ ನನ್ನ ಪ್ರಕಾರ. ಅಂಡ್ ಓವರ್ ಆಲ್ ನನ್ನ ಚಿತ್ರರಂಗದಲ್ಲಿ ಈಗ ಆಗ್ತಿರೋ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಒಂದು ಪ್ರೊಫೆಷನಲಿಸಮ್ ಬೇಕು ಅನ್ಸುತ್ತೆ ನನಗೆ ಸಿನಿಮಾದಲ್ಲಿ. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಸರ್ ಎಷ್ಟು ಕಡೆ ಬರ್ಬೇಕಂದ್ರೆ ಒಂದು 10-10:30 ಬನ್ನಿ ಸರ್, 10 ಅಂತ ಹೇಳು ಅಥವಾ 10:30 ಅಂತ ಹೇಳು, ಇದು ಎರಡು ಬೇರೆ ಬೇರೆ ಪದಗಳು. 10-10 ಅಂದ್ರೆ ಏನಂತ, ಇದರ 10 ಗಂಟೆಗೆ ಬಾ ಅಂತ ಹೇಳಿ ಕರೆಕ್ಟ್ 10 ಬರ್ತೀನಿ, ಅಥವಾ 10:30 ಅರ್ಧ ಗಂಟೆ ಅನ್ನೋದು ಸರ್. ಈಗ ಚೇಂಜ್ ಇನ್ ಟೈಮ್ ಅಲ್ಲಿ ಸರ್ ಬಹಳ ಮುಖ್ಯವಾದ ಪವರ್ ಏನು ಸರ್, ನಿಮ್ಮೆಲ್ಲರೂ ಇರೋದು ಪವರ್ ಏನು ಸರ್, ಟೈಮ್. ಏನ್ ನನ್ನ ಥಿಯೇಟರ್ ಬರ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ 2:00 ಬರ್ಬೇಕಂತೆ ಮ್ಯಾಟ್ನಿ ಅದೇ ಹೋಗಲ್ಲ, ನನಗೆ ಇಲ್ಲಿ 10 ಗಂಟೆ ಸಿಗುತ್ತೆ ಅಥವಾ 11 ಗಂಟೆ ಸಿಗುತ್ತೆ, ನಾನು ಫ್ರೀ ಇದ್ದ 1 ಗಂಟೆ ನೋಡ್ತೀನಿ ಅಂತ. ಅವನ್ ಟೈಮ್ ಸಿಗ್ತಾ ಇದೆ ಸರ್, ಅವನ್ ಟೈಮ್ ಸಿಗ್ತಾ ಇದೆ. ನಾನು ಬಾತ್ರೂಮ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡ್ತೀನಿ ನೋಡು, ನನಗೆ ಆ ಟೈಮಲ್ಲಿ ಕೊಡ್ತೀಯಾ ಅಂತ ನಾನು. ಸೊ ನೀವು ಆ ಟೈಮ್ ವ್ಯಾಲ್ಯೂನೇ ಅರ್ಥ ಮಾಡ್ಕೊಡೋದು. ಯುವರ್ ಪವರ್ ಇಸ್ ಆಕ್ಚುಲಿ ಅವನ್ ಟೈಮ್ಗೆ ನೀವೆಲ್ಲ ವಿಷಯಗಳನ್ನು ಕೊಡೋದೆ. ಇವ್ರು ಹೇಳ್ತಿರಲ್ಲ ನೆಕ್ಸ್ಟ್ ಡೇ ಕೊಟ್ಟಾಗ ಅವ್ನು ಬೇಕಾಗಿಲ್ಲ ಅಂತ ಹೇಳ್ತಿರಲ್ಲ, ಅವ್ನು ಈಗ ಬೇಕು, ತಕ್ಷಣ ಬೇಕು, ನನಗೆ ಬೇಕು ಅಂತಿದ್ದಾನಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಹೌ ಡು ಅಡಾಪ್ಟ್ ಟು ದಟ್. ನಿಮ್ಮ ಆಕ್ಚುಯಲ್ ಪವರ್ ಇರೋದು ಅವರ ಟೈಮ್ ನ ರೆಸ್ಪೆಕ್ಟ್ ಮಾಡಿದಾಗ ನಿಮ್ಗೊಂದು ಪವರ್ ಸಿಗುತ್ತೆ. ಅದನ್ನ ಹೇಗ್ ಮಾಡ್ತೀರಾ ದಯವಿಟ್ಟು ಅದನ್ನೇ ಮುಂದ್ಬಿಟ್ಟಿದ್ದು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು ಇವ್ರು ಹೇಳಿದಾಗ ಇದು PR ವರ್ಕ್ ಅಲ್ಲ. ಅಮೇಜಿಂಗ್ ಇವ್ರು ಹೇಳಿದ್ ನನಗೆ.
ಎಲ್ಲರೂ ಪ್ರಚಾರಕ್ಕಾಗ ಬರ್ತಿದ್ದಾರೆ ಅಂತ ಆಗ್ಬಿಟ್ಟಿದೆ. ಕೆನಾಟ್ ಬಿ. ಇದು ಮಾಧ್ಯಮ ಆಗ ಸಾಧ್ಯನೇ ಇಲ್ಲ. ಅದಕ್ಕಿಂತ ಒಂದು ಅದ್ಭುತ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಅದ್ಭುತ ಅದನ್ನು ಮಾಡ್ತಾರೆ. ಸೊ ನಾನೇನ್ ಮಾಡ್ತಿದ್ದೀನಿ, ಎಲ್ಲ ಅದೇ ನ್ಯೂಸ್ ಬರುತ್ತೆ, ನನಗೆ ಏನ್ ಅಟ್ರಾಕ್ಷನ್ ಇರುತ್ತೆ ಸರ್? ಒಂದು USP ಅಂತ ಹೇಳ್ತೀವಲ್ಲ, ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ. ಎಲ್ಲಾ ನಟರ ಮಧ್ಯೆ ಒಬ್ಬ ನಟ ಬೇರೆ ತರ ಯಾಕೆ ಕಾಣ್ತಾನೆ, ಅವ್ನು ಎಲ್ಲದಕ್ಕಿಂತ ಡಿಫ್ರೆಂಟ್ ಯಾವುದೋ ಒಂದು ವಿಷಯ ಇರುತ್ತೆ ಅವನಲ್ಲಿ. ದಟ್ ಇಸ್ ಇಸ್ USP. ಆ ತರ ಒಂದು USP ನ ಪ್ರತಿಯೊಬ್ಬರು ಡೆವಲಪ್ ಮಾಡ್ಕೋಬೇಕಂತ. ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ವಾಟ್ ಇಸ್ ಯುವರ್ USP? ವಾಟ್ ಇಸ್ ಯುವರ್ USP? ಅದೇ ನ್ಯೂಸ್ ಇದನ್ನು ಬರ್ತದೆ, ಅದೇ ನ್ಯೂಸ್ ಇದೆ. ಅಟ್ಲೀಸ್ಟ್ ಒಂದು ಡೀಪ್ ಅನಾಲಿಸಿಸ್ ಇದರಲ್ಲಿ ಅಂದಾಗ ನಾನು ಅಟ್ರಾಕ್ಟ್ ಆಗ್ತೀನಿ. ಯಾವುದೋ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ಇದು ನನ್ನ ವರ್ಷನ್ ಆಫ್ ಇಟ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ರೆ ಅದ್ಭುತವಾದ ಒಂದು ಭವಿಷ್ಯ ಆ ರೂಟಲ್ಲೂ ಕಾದಿದೆ ಅಂತ ನನಗನ್ಸುತ್ತೆ. ಸೊ ನಾನು ಚೇತನ್ ಮಂಡಲ ಅದನ್ನ ಹೇಳಿದೆ, ಗುರುವೇ ಉದ್ಯಮದ ಸ್ಥಿತಿ ಗೀತಿ ಅದೆಲ್ಲ ಬಿಡಮ್ಮ. ನಾನು ಹೇಳ್ತಿರೋದು, ನಾನೊಬ್ಬ ಆಕ್ಟರ್, ನೀವು ಒಬ್ಬ ಜರ್ನಲಿಸ್ಟ್. ನೀವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಹೇಳ್ತಾ ಇದೀನಿ, ನಿಮ್ ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀನಿ, ನಿಮ್ಮ ಲೈಫ್ ಅನ್ನ, ನಿಮ್ಮ ಆದಾಯವನ್ನ, ನಿಮ್ಮ ವಾಟ್ ಎವರ್ ಯು ವಾಂಟ್, ಅದನ್ನ ಹೇಗೆ ನಾವು ಹೌ ಡು ಬ್ಲೋ ಇಟ್ ಅಪ್? ಅಥವಾ ನಾನು ಒಬ್ಬ ಆಕ್ಟರ್, ನನ್ನ ಇಂಡಿವಿಜುವಲ್ ಲೈಫ್ ನಾನು ಹೇಗೆ ಎತ್ತರಕ್ಕೆ ಹೋಗೋದು, ನಾನು ಹೇಗೆ ಇನ್ನು ಒಳ್ಳೆ ಚಿತ್ರಣ ಮಾಡೋದು, ನಾನು ಹೇಗೆ ಇನ್ನು ಹೆಚ್ಚು ಆದಾಯವನ್ನು ಪಡೆಯೋದು ಅನ್ನೋದಾದ್ರೆ ಆಟೋಮೆಟಿಕ್ ಇಡೀ ಸಿಸ್ಟಮೇ ದೊಡ್ಡದಾಗ್ಬಿಡುತ್ತಲ್ಲ. ನಾನು ಅದನ್ನೇ ಕೇಳಿದೆ, ಇಂಡಿವಿಜುವಲ್ ಆಗಿ ಏನ್ ಮಾಡ್ಬೋದು ಸರ್? ಹೌ ಕ್ಯಾನ್ ವಿ ಸಪೋರ್ಟ್ ಈಚ್ ಅದರ್? ಹೌ ಡು ವಿ ಗ್ರೋ ಇಂಡಿವಿಜುವಲಿ? ಆ ಎಲ್ಲ ಇಂಡಿವಿಜುವಲ್ಸ್ ಗ್ರೋ ಆದ್ರೆ ಆಟೋಮೆಟಿಕ್ ಇಂಡಸ್ಟ್ರಿ ಗ್ರೋ ಆಗುತ್ತಲ್ಲ. ಇಡೀ ಇಂಡಸ್ಟ್ರಿ ಪ್ರಾಬ್ಲಮ್ ಇದನ್ನ ಹಿಂಗ್ ಸಾಲ್ವ್ ಮಾಡೋದು ಅದೆಲ್ಲ ಬಿಡೋಣ. ನನಗೆ ನೀನು ಒಬ್ಬ ಪರ್ಸನ್ ಗೊತ್ತಲ್ಲ, ನಾವಿಬ್ರು ಹೆಂಗ್ ವಾಟ್ ಕ್ಯಾನ್ ವಿ ಡೂ ಇಂಡಿವಿಜುವಲಿ ಒಬ್ಬರೊಬ್ಬರನ್ನ ನಾವ್ ಹೆಂಗೆ ಎತ್ತೋದು ಅಂತ. ಇದರ ಜೊತೆ ಒಳ್ಳೆ ವಿಷಯ ಹೊರಗಡೆ ನಡೆಯೋದು ನಡೆಯುತ್ತೆ. ಆಕ್ಚುಲಿ ಎಲ್ಲವೂ ಆಗಿ ಇಂಡಿವಿಜುವಲ್ ಗ್ರೋತ್ ಆಗಿಲ್ಲ ಅಂದ್ರೆ ವಾಟ್ ಕೈಂಡ್ ಆಫ್ ಸಿಸ್ಟಮ್ ಇಸ್ ಇಟ್? ದೇಶ ಅದ್ಭುತವಾದ ದೇಶ, ಆದ್ರೆ ಒಬ್ಬೊಬ್ರು ಸಿಟಿಸನ್ ಏನು ಸರಿ ಇಲ್ಲ ಅಂದ್ರೆ ದಟ್ ಇಸ್ ನಾಟ್ ದ ವೇ. ಎಲ್ಲರೂ ಅಮೋಘವಾಗಿದಾರಪ್ಪ, ಎಲ್ಲರೂ ಅದ್ಭುತವಾಗಿದ್ದಾರೆ, ಎಲ್ಲರೂ ಜೀವನ ಅದ್ಭುತವಾಗಿದೆ ಅಂದ್ರೆ ಇಡೀ ಕ್ಷೇತ್ರವೇ ಅದ್ಭುತವಾಗಿದೆ ಅಂತಾನೆ ಅರ್ಥ ಅಲ್ವಾ? ಹಾಗಾಗಿ ಈ ತರ ವಿಷಯಗಳ ಬಗ್ಗೆ ಗಮನ ಕೊಡಬೇಕು ಅನ್ಸುತ್ತೆ. ಒಂದು ಈಗ ಹೇಳಿದ ಪಾಯಿಂಟ್ಸ್ ಎಲ್ಲ ನಮ್ಗೆ ಅಂಡರ್ ಕರೆಂಟ್ ಅಲ್ಲಿ ಅರ್ಥ ಆಯ್ತು, ಏನೇನು ಆಗ್ತಿದೆ ಇಂಡಸ್ಟ್ರಿಯಲ್ಲಿ ಅಂತ. ಒಂದು ಪ್ರಾಬ್ಲಮ್ ಬಂದು ಸಿಗಾಕೊಂಡಿದ್ದೀವಿ, ಈ ಎಥಿಕ್ಸ್ ಪ್ರಾಬ್ಲಮ್ ಬಂದು ಎಲ್ಲರೂ ಸಿಗಾಕೊಂಡಿದ್ದೀವಿ, ಆಯ್ತಾ? ಇದು ಎರಡು ವಿಷಯ ಇದೆ. ಒಂದು ಆರ್ಟ್, ಕಲೆ ಅನ್ನೋದು ಇವ್ರು ಹೇಳಿದ್ರು, ಇನ್ನೊಂದು ಬಿಸ್ನೆಸ್, ಎರಡಿದು ಇವ್ರು ಹೇಳಿದ್ರು ಕಲೋದ್ಯಮ ಅಂತ. ಈಗ ಉದ್ಯಮ ಫಸ್ಟ್ ಬಂದ್ಬಿಟ್ಟು ಕಲೆ ಸೆಕೆಂಡ್ ಕೂಡ ಬಂದಿರ್ಬೋದು, ವಾಟ್ ಎವರ್. ಬಟ್ ಸ್ಟಿಲ್ ಈ ಎರಡನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ? ಒಂದು ಕಡೆ ನಮ್ಗೆ ಸಿಕ್ಕಿರೋದು, ನೀವು ಬರೆಯೋದು ಒಂದಾಗ್ಲಿ, ನಾನು ಆಕ್ಟಿಂಗ್ ಮಾಡೋದು, ಅದೊಂದು ಗಿಫ್ಟ್ ಸರ್. ಎಲ್ಲರೂ ಸಿಗಲ್ಲ ಸರ್ ಅದು. ಎಷ್ಟು ಜನಕ್ಕೆ ಬರೆಯಕ್ ಬಿಡುತ್ತೆ? ಕೂಟ ತಕ್ಷಣ ಪ್ರತಿಯೊಂದು ಮಗು ಕೈಯಲ್ಲಿ ಬಲ್ಪ್ ಹಾಕೊಟ್ಟು ಆ ಅಂತ ಹೇಳ್ಕೊಟ್ಟಿರ್ತಾರೆ. ಎಲ್ಲರೂ ಈ ತರ ವಾಸವಾದ್ರ, ಎಲ್ಲರೂ ಜೋಗಿ ಆದ್ರ, ಎಲ್ಲರೂ ಶೇಷಾದ್ರಿ ಆದ್ರ, ಬರೆಯೋದು ಎಲ್ಲರೂ ಕಲ್ಸ್ಕೊಟ್ರಲ್ಲ ಅಪ್ಪ ಅಮ್ಮ. ನಿಮಗೆ ಬಂದಿದ್ರೆ ಇಟ್ಸ್ ಅ ಗಿಫ್ಟ್ ರೀ, ಯು ಆರ್ ಆಲ್ ಗಿಫ್ಟೆಡ್. ಅದು ಗಿಫ್ಟ್ ಅದು. ಸೊ ಆ ಗಿಫ್ಟ್ ಒಂದ್ ಕಡೆ ಇಟ್ಕೋಬೇಕು. ಕಮರ್ಷಿಯಲ್ ಒತ್ತಡಗಳಿರುತ್ತೆ, ತುಂಬಾ ನಂಗೆ ಗೊತ್ತು ಏನೇನು ಪ್ರಾಬ್ಲಮ್ಸ್ ಇರುತ್ತೆ. ನಿಮ್ಮ ನ್ಯೂಸ್ ಪೇಪರ್ ಆಗಲಿ, ಚಾನಲ್ ಆಗಲಿ, ಮೇಲಿರೋ ಪ್ರೆಷರ್ ಏನೋ ಅದು ಇನ್ನೊಂದು ಕಡೆ ಇರುತ್ತೆ. ಸೊ ಕಾಂಪ್ರಮೈಸ್ ಮಾಡ್ಬೇಕಾಗುತ್ತೆ. ಅದು ನನಗೂ ಆಗುತ್ತೆ, ನನ್ನ ಇಂಡಸ್ಟ್ರಿಗೂ ಆಗುತ್ತೆ. ಕಾಂಪ್ರಮೈಸ್ ಇಸ್ ಇನ್ಎವಿಟಬಲ್. ನೀವು ಮಾಡಲೇಬೇಕಾಗಿರುತ್ತೆ. ಅದ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಲೈನ್ ಓದಿದೆ ನಾನು ಚೆನ್ನೈ ಏರ್ಪೋರ್ಟ್ ಅಲ್ಲಿ. ಕಾಂಪ್ರಮೈಸ್ ಇಸ್ ಇನ್ಎವಿಟಬಲ್ ಇನ್ ಲೈಫ್. ವಿಸ್ಡಮ್ is choosing between the right compromise and the wrong compromise. ನೀವು ರಾಜಿ ಮಾಡ್ಕೋಬೇಕಾಗುತ್ತೆ. ಯಾವುದು ಸರಿಯಾದ ರಾಜಿ, ಯಾವುದು ತಪ್ಪಾದ ರಾಜಿ, ಯಾವುದು ಇಡೀ ಕ್ಷೇತ್ರವನ್ನೇ ಇನ್ನೊಂದು ಕಡೆ ಒಂದು ಹಾಳದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ರಾಜಿಗಳನ್ನ ಮಾಡೋದು ಸರಿನಾ? ಯಾವುದು ಸರಿಯಾದ ರಾಜಿ? ಒಂದು ಒಳ್ಳೆ ವಿಷಯ ನಡೀಬೇಕು, ಒಂದು ಒಳ್ಳೆ ವ್ಯಕ್ತಿನ ಸಪೋರ್ಟ್ ಮಾಡೋದು, ಅಲ್ಲಿ ನಾವು ರಾಜಿ ಮಾಡ್ತೀವಿ, ಅದು ಬೇರೆ ತರ ರಾಜ್ಯ ಅದು. ಹಾಗಾಗಿ ಈ ವಿಸ್ಡಮ್ ಇದೆಯಲ್ಲ, ಈ ಸಣ್ಣ ವಿವೇಕ, ಯಾವುದು ಸರಿ ಯಾವುದು ತಪ್ಪು ಎಲ್ಲವೂ ಸರ್. ನಾವು ಎಲ್ಲರೂ ಏನೋ ಮಾಡ್ತಾ ಇದೀವಿ ಸರ್. ನೀವೇನೋ ಒಂದು ಚಾನಲ್ ಮಾಡ್ತೀರಾ, ಇವ್ರು ಚಿತ್ರ ಮಾಡ್ತಾರೆ, ನಾನು ನನ್ನ ಬ್ರ್ಯಾಂಡ್ನೇ ಮಾಡ್ಕೊಳ್ತಿರ್ಬೋದು, ಅಥವಾ ನನ್ನ ಶೋನ ಮಾಡ್ತಾ ಇರ್ಬೋದು, ಇವ್ರು ಇನ್ನೇನೋ ಮಾಡ್ತಿರ್ಬೋದು, ಅವ್ರು ಇನ್ನೇನು. ಆಲ್ ಆಫ್ ಅಸ್ ಆರ್ ಸೆಲ್ಲಿಂಗ್ ಸಮಥಿಂಗ್, ಅದು ಡೌಟೇ ಇಲ್ಲ. ಬಟ್ ಈ ಸೆಲ್ಲಿಂಗ್ ಅಲ್ಲಿ ವಿ ಶುಡ್ ನಾಟ್ ಸೆಲ್ ಅವರ್ ಸೋಲ್. ನಮ್ಮ ಆತ್ಮವನ್ನ ನಾವು ಮಾರ್ಕೆಟ್ ಇಡಬಾರ್ದು. ಅದೊಂದು ಜೋಪಾನ ಇಟ್ಕೊಂಡು ಈ ಮಾರ್ಕೆಟ್ ಆಟವನ್ನು ಹೇಗೆ ಆಡ್ತೀವೋ ಅಲ್ಲಿ ನಮ್ಮ ಉಳಿಗಾಲ ಇದೆ. ಹಾಗಾಗಿ ಇಟ್ಸ್ ಅಬೌಟ್ ಅಡಾಪ್ಟಬಿಲಿಟಿ. ಗುಡ್ ಲಕ್. ಜಗ್ಗಿನ್ ಬನ್ನಿ ಟಿವಿ ನೈನ್. ಜಗ್ಗಿನ್ ಲಕ್ಷ್ಮೀನಾರಾಯಣ. ಶಶಿ
ಹಾಗೆ ಇನ್ನೊಬ್ಬ ಗೆಳೆಯ ಪ್ರವೀಣ್ ಏಕಾಂತ್. ಕರ ಕರ ಸ್ವಲ್ಪ ಹತ್ರ ಹಂಗೇರಿ.